ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಸಿದ್ಧನಾದವನಿಗೆ ದೇಶ, ಕಾಲ, ಆಸನ, ದಿಕ್ಕು ಈ ಯಾವುಗಳ ನಿಯಮವೂ ಇಲ್ಲ. ಅಂದರೆ ಅವನು ಈ ಸ್ಥಳದಲ್ಲಿ ವಾಸ ಮಾಡಬೇಕು ಎನ್ನುವ ನಿಯಮವೂ ಇಲ್ಲ. ಮತ್ತು ಅವನು ಮಾಡುವ ಕರ್ಮವೇ ಇಲ್ಲ. ಅವನಿಗೆ ಈ ಕಾಲದಲ್ಲಿ ಮಾಡಬೇಕು ಅನ್ನೋ ನಿಯಮವೂ ಇಲ್ಲ. ಕುಳಿತುಕೊಳ್ಳೋದಕ್ಕೆ ಆಸನದ ನಿಯಮವೂ ಇಲ್ಲ. ದಿಕ್ಕುಗಳ ನಿಯಮವೂ ಅವನಿಗೆ ಇಲ್ಲ. ಹಾಗಿದ್ರೆ ಇವೆಲ್ಲ ಯಾರಿಗೆ ಅಂದರೆ, ದೇಹಾಭಿಮಾನ ಇರುವಂತಹ ನಮಗೆ ಈ ಎಲ್ಲ ನಿಯಮಗಳು ಇವೆ, ಅವನಿಗೆ ನಿಯಮ ಇಲ್ಲ. ಹಾಗಾಗಿ ಅವನು ನಿಯಮಾತೀತ, ನಾವು ನಿಯಮಬದ್ಧರು. ಅಷ್ಟು ಹಿನ್ನೆಲೆಯಲ್ಲಿ ನಾನು ನಿನ್ನೆ ದಿವಸ ಮುಂದುವರೆದು ಹೇಳ್ತಾ ಇದ್ದೆ. ಏನು ಅಂದರೆ, ಅವರಿಗೆ ಯಾವ ನಿಯಮವೂ ಇಲ್ಲ ಅಂದರೆ, ಅವರಿಗೆ ನಮಸ್ಕಾರವೂ ಇಲ್ವಾ? ನಮಸ್ಕಾರವೂ ಇಲ್ಲ. ಅವರು ನಮಸ್ಕಾರ ಮಾಡೋದಾದರೆ ಅವರ ಗುರುಗಳಿಗೆ ಮಾತ್ರ, ಆ ಸಂದರ್ಭದಲ್ಲಿ ಮಾತ್ರ ಅವರು ಬಹಿರ್ಮುಖರಾಗಿ ಆ ನಿಯಮವನ್ನು ಪಾಲಿಸ್ತಾರೆ. ಮಿಕ್ಕೆಲ್ಲ ಸಂದರ್ಭದಲ್ಲೂ ಸಹ ಅವರು ಯಾರಿಗೂ ಸಹ ನಮಸ್ಕಾರ ಮಾಡಬೇಕಾದದ್ದು ಇಲ್ಲ. ಯಾಕೆ ಅಂತ ಕೇಳಿದರೆ, ಅವನಿಗೆ ಒಂದು ಭಾವ ದೃಢವಾಗಿ ಬಲುತ್ತಿರುತ್ತೆ ಮನಸ್ಸಿನಲ್ಲಿ. ಏನು ಅಂದರೆ, ನಿರಾಕಾರಂ ಕಥಂ ವಂದೇ ಹ್ಯಭಿನ್ನಂ ಶಿವಮವ್ಯಯಂ. ಎಲ್ಲ ಕಡೆಗೂ ಅವನಿಗೆ ಕಾಣುವುದು ಆತ್ಮವಸ್ತು. ಆ ಆತ್ಮವಸ್ತು ಎಲ್ಲ ಕಡೆಗೂ ಕಾಣುವುದು ಹೇಗಿದೆ ಅಂದರೆ, ಅದು ನಿರಾಕಾರವಾದದ್ದು. ನಿರಾಕಾರವಾದದ್ದನ್ನು ವಂದಿಸುವುದಾದರೂ ಹೇಗೆ ಅನ್ನೋದೊಂದು ಪ್ರಶ್ನೆ. ಹಾಗಾಗಿ ನಿರಾಕಾರಂ ಕಥಂ ವಂದೇ, ಇದು ಮೊದಲನೇದು. ಮತ್ತೆ ಆ ನಿರಾಕಾರವಾದ ಆತ್ಮತತ್ವವೇ ಎಲ್ಲ ಕಡೆಗೂ ತುಂಬಿದ್ದು ವಂದಿಸುವ ನನ್ನಲ್ಲೂ ಉಂಟು ಅಂತಾದಮೇಲೆ, ವಂದಿಸುವ ನಾನೇ ವಂದ್ಯನಾದ ನಾನೇ ವಂದಿಸುವವನು ಅಂತಾದರೆ, ಈ ಎರಡು ವಂದಿಸುವವನು ಬೇರೆ, ವಂದ್ಯನಾದವನು ಬೇರೆ ಅಂತಾದರೆ ವಂದನ ಎನ್ನುವ ಕ್ರಿಯೆ ಎನ್ನುವಂತಹದ್ದು ಸಂಭವಿಸುತ್ತೆ, ಅಥವಾ ನಮನ ಎನ್ನುವಂತಹ ಕ್ರಿಯೆ ಸಂಭವಿಸುತ್ತೆ. ವಂದಿಸುವವನು ವಂದ್ಯನೂ ನಾನೇ ಅಂತಾದ್ಮೇಲೆ ಮತ್ತವನು ಯಾರಿಗೆ ವಂದಿಸಬೇಕು ಹೇಳಿ ನೋಡೋಣ. ಇದು ನಂದಲ್ಲ ಮಾತು. ನಿರಾಕಾರಂ ಕಥಂ ವಂದೇ ಹ್ಯಭಿನ್ನಂ, ನನಗಿಂತ ಬೇರೆ ಅಲ್ಲ. ಶಿವಂ ಅವ್ಯಯಂ. ಶಿವಂ ಅಂದರೆ ಮಂಗಳ ಸ್ವರೂಪ ಅಥವಾ ಪ್ರಕಾಶ ಸ್ವರೂಪ. ಅವ್ಯಯಂ, ಯಾವ ಬದಲಾವಣೆಯೂ ಇಲ್ಲದೆ ಇರುವಂತಹ ಆ ತತ್ವಕ್ಕೆ ವಂದಿಸುವುದಾದರೂ ಹೇಗೆ?
ಆ ಮಟ್ಟಕ್ಕೆ ಏರಿದವನಿಗೆ, ನಮಗಲ್ಲ. ಹಾಗಾಗಿ ವಂದಿಸುವುದು ಸಾಧ್ಯ ಇಲ್ಲ. ಇದು ಒಂದು ಅರ್ಥ. ಅಂದರೆ ಈ ಹಿನ್ನೆಲೆಯಲ್ಲೂ ಅವನು ಯಾರಿಗೂ ಸಹ ವಂದಿಸುವಂತಹದ್ದು ಸಂಭವಿಸುವುದಿಲ್ಲ. ಅದರ ಜೊತೆಗೆ ಕಸ್ಯಾಪ್ಯಹೋ ನಮಸ್ಕುರ್ಯಾಂ ಅಹಮೇಕೋ ನಿರಂಜನ. ಪ್ರಪಂಚದಲ್ಲಿ ಎಲ್ಲ ಕಡೆಗೂ ತುಂಬಿರುವುದು ಆತ್ಮವಸ್ತು ಅಂತ ಕರೆಸಿಕೊಳ್ಳುವಂಥ ಅಹಂ ಏಕಃ, ನಾನು ಯಾವಾಗಲೂ ಒಬ್ಬನೇ ಅಷ್ಟೇ ಹೊರತು ನಾನು ಇಬ್ಬರಿಂದ ಕೂಡಿದವನಲ್ಲ. ಪ್ರಶ್ನೆ ಇಷ್ಟೇ, ಒಬ್ಬನೇ ಇರುವಾಗ ಆ ಒಬ್ಬ ಯಾರಿಗೆ ನಮಸ್ಕಾರ ಮಾಡಬೇಕು? ತನಗಿಂತ ಮಿಗಿಲಾದದ್ದು ಇನ್ನೊಂದಿದೆ ಅಂತ ಆದ್ರೆ ನಮಸ್ಕಾರ ಮಾಡಬೇಕು. ಆ ಮಿಗಿಲಾದದ್ದು ತನಗಿಂತ ಬೇರೆ ಅಲ್ಲ ಅಂತ ಆದಮೇಲೆ ಯಾರಿಗೆ ನಮಸ್ಕಾರ ಮಾಡಬೇಕು? ಯಾರಿಗೆ ನಮಸ್ಕಾರ ಮಾಡಬೇಕು ಹೇಳಿ? ಹಾಗಾಗಿ ಈ ಭಾವ ದೃಢವಾದ ಜ್ಞಾನಿ ಅವನು ಯಾರಿಗೂ ಸಹ ನಮಸ್ಕರಿಸುವುದಿಲ್ಲ. ಅಂದರೆ ನಮಸ್ಕರಿಸುವ ಕ್ರಿಯೆಯೇ ಅವನಲ್ಲಿ ಸಂಭವಿಸುವುದಿಲ್ಲ. ಕಸ್ಯಾಪ್ಯಹೋ ನಮಸ್ಕುರ್ಯಾಂ ಅಹಮೇಕೋ ನಿರಂಜನ. ನಾನು ಒಬ್ಬನೇ ಇದ್ದೇನೆ, ಹಾಗಾಗಿ ನನಗಿಂತ ಬೇರೆ ದೊಡ್ಡವನಿದ್ರೆ ನಾನು ನಮಸ್ಕರಿಸಬಹುದಿತ್ತು. ನಾನೇ ಸರ್ವೋಹಂ ಸರ್ವೋಹಂ ಸರ್ವೋಹಂ. ಆದ್ದರಿಂದ ನಾನು ನಮಸ್ಕರಿಸುವುದು ಅನ್ನೋದು ಇಲ್ಲವೇ ಇಲ್ಲ. ಇದು ಅವನು ನಮಸ್ಕರಿಸುವುದಿಲ್ಲ. ಹಾಗಿದ್ರೆ ಅವನಿಗೆ ಈ ಕರ್ಮಗಳ ನಿಯಮ ಇಲ್ವಾ? ಅಂದರೆ ಈಗ ನಾವೆಲ್ಲ ಅಂದರೆ ಯೋಗ ಕ್ಲಾಸಿಗೆ ಹೋಗ್ತಾರೆ, ಬೆಳಗ್ಗೆ ಸಂಜೆ ಹೊತ್ತು ಧ್ಯಾನ ಮಾಡ್ತಾರೆ, ಮತ್ತಿನ್ನೂ ಸ್ವಲ್ಪ ಸಂಪ್ರದಾಯ ಇಟ್ಕೊಂಡವರು ಸಂಧ್ಯಾ ವಂದನೆ ಎನ್ನುವಂಥ ಹೆಸರಿನಿಂದ ಮಾಡ್ತಾರೆ. ಅಂದರೆ ಈ ಧ್ಯಾನ ಮಾಡುವುದೆಲ್ಲ ನೋಡಿ, ಒಂದೋ ಸೂರ್ಯ ಉದಯ ಮತ್ತೆ ಸೂರ್ಯ ಅಸ್ತನ ಆಗುವ ಸಂದರ್ಭದಲ್ಲಿ, ಈ ನಾನು ಹಿಂದೆ ಹೇಳಿದ್ದೇನೆ, ಈ ಎರಡು ಪ್ರಾತಃ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ ಇದ್ದಾವಲ್ಲ, ಇವು ಅತ್ಯಂತ ಪ್ರಶಸ್ತವಾದಂಥ ಕಾಲ. ಯಾಕೆ ಕೇಳಿದರೆ, ಅವತ್ತು ಹೇಳಿದ್ದೇನೆ ಇದನ್ನು, ಒಂದು ಸಂಧ್ಯಾಕಾಲ ಕತ್ತಲಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಬರುತ್ತೆ. ಇನ್ನೊಂದು ಸಂಧ್ಯಾಕಾಲ ಈ ಬೆಳಕಿನಲ್ಲಿದ್ದು ನಮ್ಮ ಸಂಸಾರದ ಜೀವನವನ್ನು ಸಾಗಿಸಿ ಬಳಲಿ ಬೆಂಡಾಗಿ ಸುಸ್ತಾಗಿ ಹೈರಾಣಾಗಿ ಹೋದಂಥ ನಮ್ಮನ್ನು ವಿಶ್ರಾಂತಿ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಹಾಗಾಗಿ ಈ ಎರಡೂ ಸಂಧ್ಯಾಕಾಲವೂ ಸಹ ಮುಖ್ಯ ನಮಗೆ. ಅಂದರೆ ಸೂರ್ಯ ಉದಯ ಸೂರ್ಯ ಅಸ್ತ, ಅವನು ಕಾಲವನ್ನು ನಿರ್ಧಾರ ಮಾಡುವವನು. ನಮಗೆ ಸೂರ್ಯ ಉದಯ ಆದಾಗ ಬೆಳಗಾಯಿತು, ಸೂರ್ಯನಸ್ತನಾದಾಗ ಸಂಜೆ ಆಯಿತು ಅಂತ. ಆದರೆ ಸ್ವಾರಸ್ಯ ಅಂದರೆ ಅವನಿಗೆ ಈ ಬೆಳಗೂ ಇಲ್ಲ ಕತ್ತಲೂ ಇಲ್ಲ ಅನ್ನತ್ತೆ ಉಪನಿಷತ್ತು. ಅವನಿಗೆ ಬೆಳಗೂ ಇಲ್ಲ ಕತ್ತಲೂ ಇಲ್ಲ. ಯಾಕಿಲ್ಲ ಅಂದರೆ ಹೃದಾಕಾಶೆ ಚಿದಾದಿತ್ಯ ಸದಾ ಭಾಸತಿ ಭಾಸತಿ ನಾಸ್ತಮೇತಿ ನಚ ಉದೇತಿ ಕಥಂ ಸಂಧ್ಯಾಮುಪಾಸ್ಮಹೆ. ಅವನ ಹೃದಾಕಾಶದಲ್ಲಿ, ಹೃದಯ ಎನ್ನುವಂಥ ಆಕಾಶದಲ್ಲಿ, ಉಪನಿಷತ್ ಹೇಳುತ್ತೆ ಈ ಶಬ್ದವನ್ನು ದಹರಾಕಾಶ ಅಂತ. ಪ್ರಾಯಶಃ ಈ ಶಬ್ದವನ್ನು ಯಾರಾದರೂ ಕೇಳಿರ್ತೀರ ನೀವು. ಇತ್ತೀಚಿನವರು ಕೇಳದೆ ಇದ್ರೆ ಹಿಂದಾರು ಕೇಳಿರ್ತೀರ. ಅದಿಲ್ಲ ಇಲ್ಲ ಅಧ್ಯಾಸ ಭಾಷ್ಯದ ಉಪನ್ಯಾಸ ನಡೆದಾಗ ಅಥವಾ ಮಾಂಡವ್ಯ ಕಾರಿಕೆಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ವಿಷಯ ಬಂದೇ ಬರುತ್ತೆ. ಯಾಕೆಂದರೆ ಅದೊಂದು ಪ್ರಧಾನವಾದಂಥ ಚಿಂತನೆ ಘಟ್ಟ ವೇದಾಂತದಲ್ಲಿ. ದಹರಾಕಾಶ, ಹೃದಯಾಕಾಶ, ಆಕಾಶ ಇದೆ ಅಂತ ನಾವಿಲ್ಲಿ ಒಪ್ಕೊಳ್ಳೇಬೇಕು. ಹೊರಗಡೆ ಮಾತ್ರ ಆಕಾಶ ಅಲ್ಲ, ಒಪ್ಕೊಳ್ಳೇಬೇಕು ಅಂತ ಕಣ ಗಾಬರಿ ಆಗಿಬಿಡಿ. ಇಲ್ಲ ಆಕಾಶ ಇಲ್ವಲ್ಲ, ಹೇಗೆ ಹೇಳ್ತಿದ್ದಾರೆ ಇವರು ಅಂತ. ನಾವು ತಿಂದ ಆಹಾರ ಒಳಗಡೆ ಹೋಗುತ್ತಾ ಇಲ್ವೋ? ಒಳಗಡೆ ಹೋಗಬೇಕು ಅಂದರೆ ಅಲ್ಲಿ ಆಕಾಶ ಇರಬೇಕೋ ಬೇಡ? ಆಕಾಶ ಅಂದ್ರೆ ಸ್ಪೇಸ್ ಹೌದಾ ಅಲ್ವೋ? ಆಯ್ತಲ್ಲ. ಮತ್ತೆ ಪಂಚಭೂತಗಳಿಂದ ಆದ ಶರೀರದೊಳಗೆ ಆಕಾಶ ಇಲ್ಲ ಅಂತಂದರೆ ಪಂಚಭೂತಗಳಲ್ಲಿ ಆಕಾಶವೂ ಒಂದು ಅಲ್ವಾ? ಅದರಿಂದ ಆ ಹೃದಯಾಕಾಶ, ಅದನ್ನೇ ಹೃದಯ ಪುಂಡರೀಕ, ಅದನ್ನು ಶಾಸ್ತ್ರ ಆಕಾಶ ಅಂತ ಕರೆಯುತ್ತೆ. ಬೇರೆ 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 ಶಬ್ದಗಳಿಂದ ಕರೆಯುತ್ತೆ. ಆಕಾಶದಲ್ಲಿ ಸೂರ್ಯೋದಯ ಆದಾಗೇನೆ ಆ ಜ್ಞಾನಿಯ ಹೃದಯಾಕಾಶದಲ್ಲಿ ಸೂರ್ಯೋದಯ ಆಗಿದೆ. ಅದು ಅಸ್ತನಾಗುವ ಸೂರ್ಯೋದಯ ಅಲ್ಲ. ಹೃದಾಕಾಶೆ ಚಿದಾದಿತ್ಯ, ಆ ಸೂರ್ಯನ ಹೆಸರು ಚಿದಾದಿತ್ಯ ಅಂತ.
ಅಂದರೆ ಜ್ಞಾನಸ್ವರೂಪನಾದ ಸೂರ್ಯ ಅಲ್ಲಿ ಉದಯಿಸಿ ಬಿಟ್ಟಿದ್ದಾನೆ. ಜ್ಞಾನಿಯ ಹೃದಯಾಕಾಶದಲ್ಲಿ ಒಮ್ಮೆ ಜ್ಞಾನ ಸೂರ್ಯ ಉದಯಿಸಿದರೆ ಅವನು ಅಸ್ತನಾಗುವುದಿಲ್ಲ. ಅಸ್ತನಾಗುವುದಿಲ್ಲ ಅಂತಾದ್ಮೇಲೆ ಮತ್ತವನು ಪುನಃ ಉದಯನಾಗುವ ಪ್ರಶ್ನೆಯೂ ಇಲ್ಲ. ಹಾಗಾಗಿ ಆ ಸೂರ್ಯೋದಯ ಸಂದರ್ಭದಲ್ಲಿ ಮಾಡಬೇಕಾದ ಪ್ರಾತಃ ಕಾಲದ ಕ್ರಿಯೆಯೂ ಅವನಿಗೆ ಇಲ್ಲ. ಸೂರ್ಯ ಅಸ್ತನಾಗುವ ಸಂದರ್ಭದಲ್ಲಿ ಮಾಡುವ ಸಾಯಂಕಾಲದ ಕ್ರಿಯೆಯೂ ಅವನಿಗೆ ಇಲ್ಲ. ವಿಚಾರ ಮಾಡಿ, ಹೌದಲ್ಲ ಅಂತ. ಉಪನಿಷತ್ತಿನ ಮಾತಿದು. ಆ ಉಪನಿಷತ್ತಿನ ಮಾತಿನ ಹಿನ್ನೆಲೆಯಲ್ಲಿ ಈ ಶ್ಲೋಕಗಳೆಲ್ಲ ಅರ್ಥ ಹೇಳ್ತವೆ. ಹಾಗಾಗಿ ಅವನಿಗೆ ಕರ್ಮ ಇಲ್ಲ. ಕರ್ಮ ಅಂದ್ರೆ ಏನು? ನಮ್ಮ ನಿಮ್ಮ ಹಾಗೆ ಅವನಿಗೆ ಪ್ರಾತಃ ಸಂಧ್ಯೆಯೂ ಇಲ್ಲ, ಸಾಯಂ ಸಂಧ್ಯೆಯೂ ಇಲ್ಲ, ಪ್ರಾತರ್ ಧ್ಯಾನವೂ ಇಲ್ಲ, ಸಾಯಂ ಧ್ಯಾನವೂ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ಕರ್ಮ ಇಲ್ಲ. ಹಾಗಾಗಿಯೇ ಉಪನಿಷತ್ತು ಅವನನ್ನು ಕುರಿತು ಒಂದು ಬಹಳ ಸ್ವಾರಸ್ಯದ ಮಾತು ಹೇಳುತ್ತೆ. ಯಾರೋ ಒಬ್ಬ ಗೃಹಸ್ಥ ಕೇಳಿದ್ನಂತೆ, ಅಲ್ರಿ ಅವ್ರಿಗೆ ಯಾಕೆ ಕರ್ಮ ಇಲ್ರಿ ಅಂತ. ಈ ಜ್ಞಾನಿಗಳನ್ನು ಪ್ರಶ್ನೆ ಮಾಡುವವನು ಆ ಮಟ್ಟದವನೇ ಆದರೆ ಓಕೆ. ನಮ್ಮಲ್ಲಿ ಹಾಗಲ್ಲ. ಅವರಲ್ಲಿರ್ತಾರೆ, ಇವರಿಲ್ಲಿರ್ತಾರೆ. ಇಲ್ಲ, ಅವ್ರು ಯಾಕೆ ಮಾಡೋದಿಲ್ಲ, ನಾವು ಮಾಡ್ದಂಗೆ ಕರ್ಮನ ಅಂತ. ಉಪನಿಷತ್ತು ಇವರಿಗೆ ಉತ್ತರ ಹೇಳುತ್ತೆ. ಈ LKG ಲೆವೆಲ್ ಪ್ರಶ್ನೆ ಮಾಡಿರ್ತಾನಲ್ಲ ಅವನಿಗೆ, ಇಲ್ಲಪ್ಪ ಅವರಿಗೆ ಸೂತಕ ಬಂದ್ಬಿಟ್ಟಿದೆ ಅಂತ. ಸೂತಕ ಅಂತ ಒಂದು ಶಬ್ದ ಉಂಟು. ಸೂತಕ ಅಂದರೆ ಏನು? ಮನುಷ್ಯನಿಗೆ 2 ತರಹದ ಸೂತಗಳು ಬರ್ತವೆ. ಒಂದು, ಅವರ ಪರಿವಾರದಲ್ಲಿ ಯಾರಾದರೂ ಸತ್ತರೆ ಅದೊಂದು ಸೂತಕ. ಅದನ್ನು ಮರಣ ಸೂತಕ ಅಥವಾ ಮರಣಾಶೌಚ ಅಂತ ಕರೀತಾರೆ. ಇನ್ನೊಂದು, ಅವರ ಪರಿವಾರದಲ್ಲಿ ಯಾರೋ ಹುಟ್ಟಿದರೆ, ಮಗು ಹುಟ್ಟಿದರೆ ಅದನ್ನು ಜನನಾಶೌಚ ಅಥವಾ ಜನನ ಸೂತಕ ಅಂತ ಕರೀತಾರೆ ಶಾಸ್ತ್ರೀಯ ಭಾಷೆಯಲ್ಲಿ. ಇನ್ನು ಆಡು ಭಾಷೆಯಲ್ಲಿ ಕೆಲವು ಜನ ಅದನ್ನು ಪುರುಡು ಅಂತಾರೆ, ಅದನ್ನು ಮಾತ್ರ ಸೂತಕ ಅಂತಾರೆ, ಆಶೌಚ ಅಂತೆಲ್ಲ ಕರೀತಾರೆ ಹೀಗೆ ಅಂತ. ಏನಿದ್ರೂ ಸಹ ಅದಕ್ಕೆ ಅರ್ಥ ಏನು ಅಂದರೆ, ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಧಾರ್ಮಿಕ ಕರ್ಮಗಳನ್ನು ಅತ್ಯಂತ ಸಂಕ್ಷೇಪವಾಗಿ ಮಾಡಬೇಕು ಅನ್ನೋದು. ಯಾಕೆಂದರೆ ಅದೊಂದು ರೀತಿಯಲ್ಲಿ ಮನಸ್ಸಿಗೆ ಅಂಟಿದ ಮೈಲಿಗೆ. ನಮ್ಮವರನ್ನು ಕಳ್ಕೊಂಡಾಗಂತೂ ಒಂದು ರೀತಿ ದುಃಖ ಆಗತ್ತೆ ಅನ್ನೋ ದೃಷ್ಟಿಯಿಂದ ಧರ್ಮಶಾಸ್ತ್ರ ಆ ವ್ಯವಸ್ಥೆ ಮಾಡಿದೆ. ಹಾಗಾಗಿ ಈ ಜ್ಞಾನಿಗಳಿಗೆ ಯಾಕೆ ಕರ್ಮ ಇಲ್ಲ? ಜ್ಞಾನ ಬಂದದ್ರಂದಿಲ್ಲ. ಆದರೆ ಈ ಪ್ರಶ್ನೆ ಮಾಡುವವನು ಮೂರ್ಖತನದ ಪ್ರಶ್ನೆ ಮಾಡ್ತಿದ್ದಾನಲ್ಲ, ಯಾವಾಗಲೂ ಅಷ್ಟೇನೆ. ಪ್ರಶ್ನೆ ಮಾಡುವವರಿಗೆ ಎಲ್ಲರಿಗೂ ನಾವು ಪ್ರಾಮಾಣಿಕತನದ ಉತ್ತರವನ್ನೇ ಕೊಡಬೇಕು ಅಂತಿಲ್ಲ. ಫಸ್ಟ್ ಅವನು ಪ್ರಶ್ನೆ ಹಿನ್ನೆಲೆ ಏನು ಅಂತ ನೋಡ್ಬೇಕಂತೆ. ನಾ ಪೃಷ್ಟೋ ಕಸ್ಯಚಿತ್ ಬ್ರೂಯಾತ್ ನಚಾ ನ್ಯಾಯೇನ ಪೃಚ್ಛತಃ. ಕೇಳಿದವರಿಗೆಲ್ಲ ಉತ್ತರ ಕೊಡ್ಲಿಕ್ಕೆ ಹೋಗಬೇಡ. ಅಸಂಬದ್ಧ ಪ್ರಶ್ನೆ ಕೇಳಿದ್ರೆ ಅಸಂಬದ್ಧದ್ದೇ ಉತ್ತರ ಕೊಡು. ಪ್ರಾಮಾಣಿಕ ಪ್ರಶ್ನೆ ಆದರೆ ಕಳಕಳಿಯಿಂದ ಉತ್ತರ ಕೊಡು. ಯಾಕೆಂದರೆ ಮಿನಿಮಮ್ ಪ್ರಶ್ನೆ ಮಾಡೋದನ್ನು ಪ್ರಾಮಾಣಿಕವಾಗಿ ಕಲಿಬೇಕು. ನಂದಲ್ಲ ಮಾತು, ಉಪನಿಷತ್ತಿನ ಮಾತಿದು. ನಾ ಪೃಷ್ಟೋ ಕಸ್ಯಚಿತ್ ಬ್ರೂಯಾತ್. ಕೇಳದೆ ಏನನ್ನು ಹೇಳಬೇಡ. ಕೇಳಿದರೂ ಅಲ್ಲಿ ಮುಖ ಮಾಡ್ಕೊಂಡು ಕೇಳ್ತಾನೋ ಅವ್ರಿಗೆ ಏನೂ ಹೇಳಬೇಡ. ನಚಾನ್ಯಾಯೇನ ಪೃಚ್ಛತಃ. ಆಮೇಲೆ ಪೃಷ್ಟೋವಿ ನವದೇದರ್ಥಂ ಗುಹ್ಯಂ ಸಿದ್ಧಾಂತಮೇವಚ. ಕೇಳಿದ್ರೂ ಸಹ ಒಂದೇ ಸಲ ರಹಸ್ಯ ವಿಷಯವನ್ನು ಹೇಳಲಿಕ್ಕೆ ಹೋಗಬೇಡ. ಯಾಕೆ ಕೇಳಿದರೆ ಇದನ್ನು ಕೇಳಿ ತಿಳ್ಕೊಂಡವರೆಲ್ಲರೂ ಸಹ ಅದನ್ನು ಉಳಿಸುವುದಕ್ಕಿಂತ ಹಾಳು ಮಾಡೋದೇ ಹೆಚ್ಚು. ಆ ಕಳಕಳಿ ಇದ್ದವರಿಗೆ ಮಾತ್ರ ಹೇಳಿ ಅಂತ. ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಿದ್ರು ಓಕೆ. ಏನು ಜೀವನದಲ್ಲಿ ಒಂದು ದಿನದಲ್ಲಿ 5 ನಿಮಿಷವೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ಮಾಡದೇವರು ಅವ್ರು ಯಾಕೆ ಕರ್ಮ ಮಾಡೋದಿಲ್ಲ ಅಂತಂದ್ರೆ ಉಪನಿಷತ್ತೆ ಅವರಿಗೆ ಸೂತಕ ಬಂದ್ಬಿಟ್ಟಿದೆ ಕಣಯ್ಯ. ಏನು ಸೂತಕ, ಏನು ಸೂತಕ ಅಂದ್ರೆ ಅದೇ ಹೇಳುತ್ತೆ ನೋಡಿ, ಎಷ್ಟು ಸುಂದರವಾಗಿ ಹೇಳುತ್ತೆ ಅಂದ್ರೆ ಕೇಳಿದರೆ, ಆ ಜ್ಞಾನಿಗೆ ಒಬ್ಬ ತಾಯಿ ಇದ್ಲು. ಅದು ಒಂದು ಸೂತಕ ಅಲ್ಲ, ಏಕಕಾಲ ಅವನಿಗೆ 2 ಸೂತಕ ಬಂದ್ಬಿಟ್ಟಿದೆ. 2 ಸೂತಕ. 1 ಸೂತಕ ಬಂದ್ರೇನೆ ಮಾಡೋಲ್ಲ, ಇನ್ನು 2 ಸೂತಕ ಬಂದರೆ ಒಟ್ಟಿಗೆ ಮಾಡಲೇಬಾರದು ಅನ್ನೋದು. ಅದು 2 ಸೂತಕದಲ್ಲಿ ಒಂದು ಬಲ ಅಂತ ಶಾಸ್ತ್ರದ ವ್ಯವಸ್ಥೆ ಇರುತ್ತೆ ಮತ್ತೆ ಅಂತ. ಏನು ಸೂತಕ ಹಾಗಿದ್ರೆ? 2 ಸೂತಕ ಒಟ್ಟೊಟ್ಟಿಗೆ ಬಂದಿದೆ ಅವನಿಗೆ. ಒಂದು, ಅವನಿಗೆ ಕ್ಷಯಾಶೌಚ ಅಂದರೆ ಮರಣಾಶೌಚ ಬಂದಿದೆ. ಇನ್ನೊಂದು ಜಾತಾಶೌಚವೂ ಬಂದ್ಬಿಟ್ಟಿದೆ. ಜಾತಾಶೌಚ ಅಂದರೆ ಜನನ ಹುಟ್ಟಿದ್ದು. ಅದೇನ್ರಿ ಅದು? ಏಕಲ್ಲಿ 2 ಆಶೌಚ ಹೇಗ್ರಿ ಬರುತ್ತೆ? ಬಾಯಿ ಮುಚ್ಚೋದಕ್ಕೆ ಹೇಳಿದ ಉತ್ತರ ಇದು, ಆದರೆ ಪ್ರಾಮಾಣಿಕವಾದ ಉತ್ತರ.
ಏನು ಹಾಗಂದರೆ ನೋಡಿ, ಆ ಜ್ಞಾನಿಗೆ ಒಬ್ಬ ತಾಯಿ ಇದ್ಲು. ಆ ತಾಯಿ ಹೆಸರು ಮೋಹ ಅಂತಾಗಿತ್ತು. ಮೃತಾ ಮೋಹಮಯಿ ಮಾತಾ. ಆ ಜ್ಞಾನಿಯ ಮೋಹಮಯಿ ಎನ್ನುವಂಥ ತಾಯಿ ಸತ್ತೋದ್ಲು. ಅಟ್ಯಾಚ್ಮೆಂಟ್, ವ್ಯಾಮೋಹ, ಮಮಕಾರ, ನನ್ನವರು ನಿನ್ನವರು ಅನ್ನುವಂತಹ ಈ ಸಂಬಂಧದ ಮೋಹ ಮಾಯೆ ಎನ್ನುವಂಥ ತಾಯಿ ಅವನಿಗೆ ಸತ್ತೋದ್ಲು. ತಾಯಿ ಸತ್ತೋದ್ಮೇಲೆ ಆ ಶೌಚ ಬಳಸ್ಬೇಕೋ ಬೇಡ? ಹಾಗಾಗಿ ಆ ಆಶೌಚ ಅವನಿಗೆ ಬಂದಿದೆ. ಅದ್ರ ಜೊತೆಗೆ ಏನಾಯ್ತು ಕೇಳಿದ, ಅದ್ರ ಜೊತೆಗೇನೆ ಅವನಿಗೆ ಒಂದು ಮಗ ಹುಟ್ಟಿದ. ಬೋಧೋ ಜಾತೋ ಬೋಧಮಯ ಸುತಃ. ಜ್ಞಾನ ಎನ್ನುವಂಥ ಮಗ ಹುಟ್ಟಿದ ಅವನಿಗೆ. ಮಗ ಹುಟ್ಟಿದ ಮೇಲೆ ಅಪ್ಪನಾದವನು ಆ ಶೌಚ ಬಳಸಬೇಕಾ ಬೇಡ? ಎಷ್ಟು ಸುಂದರವಾಗಿ ಕಾವ್ಯಮಯವಾದ ಭಾಷೆಯಲ್ಲಿ ಹೇಳುತ್ತೆ ಉಪನಿಷತ್ತು. ಮೃತಾ ಮೋಹಮಯೀ ಮಾತಾ ಜಾತೋ ಬೋಧಮಯ ಸುತಃ. ಆಮೇಲೆ ಎರಡೆರಡು ಆ ಶೌಚ ಒಟ್ಟಿಗೆ ಬಂದಾಗ ಕಥಂ ಸಂಧ್ಯಾಮುಪಾಸ್ಮಹೇ. ಎರಡು ಆಶೌಚ ಬಂದಾಗ ಹೇಗ್ರಿ ಮಾಡೋದು? ಹಾಗಾಗಿ ಆ ಜ್ಞಾನಿಗೆ ಎರಡು ಆಶೌಚ ಯಾವಾಗಲೂ ಇರುತ್ತೆ. ಸತ್ತು ಆಶೌಚ, ಮಗ ಹುಟ್ಟಿದ ಆಶೌಚ. ಹಾಗೆ ಅವನಿಗೆ ಕರ್ಮ ಇಲ್ಲ. ಅಸಂಬದ್ಧ ಪ್ರಶ್ನೆ ಕೇಳಿದರೆ ಅಸಂಬದ್ಧ ಉತ್ತರ ಹೇಳಿದ್ರೂ ಪ್ರಾಮಾಣಿಕ ಉತ್ತರ ಹೇಳ್ತೇವೆ. ಅಲ್ಲಿಗೇನು ಉತ್ತರ ಹೇಳದಂಗಾಯ್ತು? ಯಾವನಿಗೆ ಮೋಹ ಅಳಿದು ಹೋಗಿದೆಯೋ, ನಾನು ನನ್ನವರ ಮಮಕಾರ ಇಲ್ಲದೆ ಜ್ಞಾನ ಬಲಿತು ಬಿಟ್ಟಿದೆಯೋ ಅವನಿಗೆ ಕರ್ಮದ ಲೇಪ ಇಲ್ಲ. ಇಷ್ಟನ್ನು ಹೇಳೋದಕ್ಕೆ ಉಪನಿಷತ್ತು ಕಾವ್ಯಮಯವಾಗಿ ಹೇಳುತ್ತೆ. ಸೂತಕದ್ವಯ ಸಂಪ್ರಾಪ್ತವು, ಎರಡು ಸೂತಕ ಒಟ್ಟಿಗೆ ಬಂದರೆ ಕಥಂ ಸಂಧ್ಯಾಮುಪಾಸ್ಮಹೇ. ಹೇಗ್ರಿ ಮಾಡೋದು? ಧ್ಯಾನವೂ ಇಲ್ಲ, ಮೆಡಿಟೇಷನ್ ಇಲ್ಲ, ಸಂಧ್ಯೆಯೂ ಇಲ್ಲ, ಕರ್ಮವೂ ಇಲ್ಲ, ಏನೂ ಇಲ್ಲ ಅವನಿಗೆ. ಆದ್ದರಿಂದ ಜ್ಞಾನಿಗೆ ಈ ಯಾವ ನಿಯಮವೂ ಇಲ್ಲ. ಮತ್ತೆ ಮುಂದುವರೆದು ಹೇಳುತ್ತೆ, ಆ ಸಂತೋಷ ಒಳಗಿಂದ ಅನುಭವಿಸ್ತಾ ಅವನು ಹೇಳ್ತಾನಂತೆ, ಅಹಂ ಅಹೋ. ಎಲ್ಲಿ ನೋಡಿದ್ರು ಅವನಿಗೆ ಕಾಣೋದು ಆ ಅಹಂ, ನಾನು ಎನ್ನುವ ಶಬ್ದಕ್ಕೆ ವಿಷಯವಾದ ಆತ್ಮವಸ್ತುವೇ. ಹಾಗಾಗಿ ಎಲ್ಲಿ ನೋಡಿದ್ರು ಅದೇ ಕಾಣುತ್ತೆ ಬಹಿರ್ಮುಖನಾದಾಗ. ಅಹಂ ಅಹೋ. ಈಗ ನೋಡಿ, ಬೇರೆ ಬೇರೆ ವಸ್ತುಗಳಿದ್ದಾಗ ಬೇರೆ ಬೇರೆ ಶಬ್ದದಿಂದ ಅದನ್ನು ನಾವು ಹಾಡಿ ಹೊಗಳಿ ಸ್ತುತಿಸಿ ನಮಸ್ಕರಿಸಬಹುದು. ಅದಿಲ್ಲದೆ ಎಲ್ಲ ಕಡೆಗೆ ಅದು ಒಂದೇ ಇದ್ರೆ ಅವ್ನು ಹೊಗಳೋದು ಯಾಕ್ರಿ? ಅಹಂ ಅಹೋ ನಮೋ ಮಹ್ಯಂ. ಹಿಂಗಲ್ಲ, ಹಿಂಗೆ ಅಹಂ ಅಹೋ ನಮೋ ಮಹ್ಯಂ. ಉಪನಿಷತ್ತಿನ ಮಾತು. ರಾಮಕೃಷ್ಣ ಪರಮಹಂಸರು ಕಾಳಿಗೆ ಆರ್ತಿ ಎತ್ತಾ ಶಾರದಾ ಮಾತು ಎತ್ತಿ ಆಮೇಲೆ ಹಿಂಗೆ ಮಾಡ್ಕೊಳ್ತಿದ್ರು, ಹುಚ್ಚಿಡ್ದೋಗಿದೆ ಅಂತ. ಹುಚ್ಚಿಡ್ದಿದ್ದು ಅವರಿಗಲ್ಲ, ನಮಗೆ. ಇನ್ನೊಂದ್ಸಲ ತಮಾಷೆ ಮಾತು ಹೇಳಿದ್ದೆ, ಇನ್ನೊಂದ್ಸಲ ಜ್ಞಾಪಿಸ್ಬಿಡ್ತೇನೆ. ನಿಮ್ಯಾನ್ಸೆಲ್ ಜಾಗ ಇಲ್ಲ ಅಂತೇಳಿ ಬಹಳಷ್ಟು ಜನರನ್ನು ಹೊರಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಹೋಗಿದೆ ಅಂತ ಬಹಳಷ್ಟು ಜನ ಹೊರಗಿರೋರು. ನಿಮ್ಯಾನ್ಸ್ ಅಂದರೆ ಆಚೆ ಪಕ್ಕದಲ್ಲಿರೋ ಮೆಂಟಲ್ ಹಾಸ್ಪಿಟಲ್ ಒಳಗೆ ಅಂತ. ಹಾಗೆ ಆ ಮಟ್ಟಕ್ಕೆ ಏರದೇ ಇರುವವರಿಗೆ ಹುಚ್ಚಾಗಿ ಕಾಣ್ತಾರೆ ಅಷ್ಟೇನೆ. ಆದರೆ ಅವನಿಗೆ ಪ್ರಪಂಚವೇ ಹುಚ್ಚು. ಈ ಪ್ರಪಂಚ ಜನ ನನ್ನನ್ನು ಗುರುತಿಸದೇ ಇರಲಿ ಅಂತ ಉನ್ಮತ್ತ ಜಡ ಬಧಿರವತ್. ಕೆಲವು ಸಲ ಹುಚ್ಚರಂತೆ ನಟಿಸ್ತಾನೆ ಅವನು, ಕೆಲವು ಸಲ ಕ್ಯೂಡ್ನಾಗೆ, ಕೆಲವು ಸಲ ಕಣ್ಣು ಕಾಣದೇ ಇರೋರ ಹಾಗೆ ಇರ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ಯಾವ ನಿಯಮವೂ ಸಹ ಇಲ್ಲ. ನ ದೇಶ ಕಾಲಾಸನ ದಿಗ್ಯಮಾದಿ ಲಕ್ಷ್ಯಾದ್ಯಪೇಕ್ಷಾ ಪ್ರತಿಬುದ್ಧ ವೃತ್ತೇ ಸಂಸಿದ್ಧ ತತ್ವಸ್ಯ ಮಹಾತ್ಮನೋಸ್ತಿ ಸ್ವವೇದನೇಕ ನಿಯಮಾದ್ಯವಾಸ್ತ. ನನ್ನನ್ನು ನಾನು ತಿಳಿದುಕೊಳ್ಳೋದಕ್ಕೆ ಯಾರ ಹಂಗು ನನಗೆ? ಈ ಮಾತನ್ನು ಅವನು ಮಾತ್ರ ಹೇಳಬಲ್ಲ. ನನ್ನನ್ನು ತಿಳಿಯುವುದು ಹೇಗೆ ಅಂತಲೇ ಅವನಿಗೆ ಗೊತ್ತಿಲ್ವೋ ಅವನು ಇಷ್ಟು ಗಟ್ಟಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ. ಯಾಕೆಂದ್ರೆ ನಿನ್ನೆ ಒಂಚೂರು ಬಾಕಿ ಉಳಿದಿತ್ತದು, ಹಾಗಾಗಿ ಸೇರಿಸಿ ಹೇಳಿದೆ. ಹೀಗೆ ಇರಬೇಕಪ್ಪ ನೀನು, ಹೀಗಿರ್ತೀಯ ನೀನು. ಅದರ ಲೋಕದ ಜನರಿಗೋಸ್ಕರ ಈ ಮಾತನ್ನು ತಿಳಿಸ್ತಾ ಇದ್ದೇನೆ ಎನ್ನುವಂಥ ಮಾತನ್ನು
ಗುರುಗಳು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮತ್ತೆ ಮುಂದಿನ ಶ್ಲೋಕ 531ನೇ ಶ್ಲೋಕ. ಆ ಜ್ಞಾನಿಗೆ ಆತ್ಮತತ್ವದ ಅನುಭವ ಎಷ್ಟು ಸ್ಫುಟವಾಗಿ ಇರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಘಟೋಯಮಿತಿ ವಿಜ್ಞಾತುಂ ನಿಯಮಃ ಕೋನ್ವಪೇಕ್ಷ್ಯತೆ ವಿನಾ ಪ್ರಮಾಣ ಸುಷ್ಠುತ್ವಂ ಯಸ್ಮಿನ್ ಸತಿ ಪದಾರ್ಥ ಧೀಹಿ. ಘಟೋಯಮಿತಿ ವಿಜ್ಞಾತುಂ ನಿಯಮಃ ಕೋನ್ವಪೇಕ್ಷತೆ ವಿನಾ ಪ್ರಮಾಣ ಸುಷ್ಠುತ್ವಂ ಯಸ್ಮಿನ್ ಸತಿ ಪದಾರ್ಥ ಧೀಹಿ. 531ನೇ ಶ್ಲೋಕ. ಇದರ ಅರ್ಥ ಹೀಗಿದೆ. ನಮ್ಮ ಮುಂದುಗಡೆಗೆ ಒಂದು ಮಡಿಕೆ ಇದೆ. ಇದು ಮಡಿಕೆ ಅಂತ ತಿಳಿದುಕೊಳ್ಳುವುದಕ್ಕೆ ಯಾವ ನಿಯಮ ಬೇಕು? ಇಲ್ಲೊಂದು ಮಡಿಕೆ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ತಿಳಿಯೋದಕ್ಕೆ ಯಾವ ನಿಯಮ ಬೇಕು? ಒಂದೊಂದು ಪ್ರಶ್ನೆ. ಆ ನಿಯಮ ಬೇಕು ಅಂತ ಕೇಳುವಾಗ ಅಲ್ಲಿ ಏನೋ ಒಂದು ಉಂಟು ಸ್ವಾರಸ್ಯದ ಬೀಜ. ನೋಡೋಣ ಆಮೇಲೆ. ಚಕ್ಷುನ ಅಂದರೆ ಕಣ್ಣು ಒಂದು ನೇತ್ರ ದೃಷ್ಟಿ ಚೆನ್ನಾಗಿ ಇರುವುದನ್ನು ಬಿಟ್ಟು ಇನ್ನಾವ ನಿಯಮವೂ ಸಹ ಅದಕ್ಕೆ ಬೇಕಿಲ್ಲ. ಯಾಕೆ ಅಂದರೆ ಯಾವುದಿದ್ದರೆ ವಸ್ತುವಿನ ಜ್ಞಾನವಾಗುತ್ತದೋ ಅದೊಂದಿದ್ದರೆ ಸಾಕು. ಅದ್ರ ಬಿಟ್ಟರೆ ಇನ್ಯಾವುದರ ಅವಶ್ಯಕತೆಯೂ ಇಲ್ಲ. ಹಾಗೆಯೇ ಇದು ಮಡಕೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವ ಪ್ರಮಾಣ ಬೇಕು? ಕಣ್ಣೊಂದಿದ್ರೆ ಸಾಕು ಅಲ್ವಾ? ಆ ಕಣ್ಣೊಂದಿದ್ರೆ ಸಾಕು ಅಂದರೆ ಅದನ್ನು ನಾವು ಇನ್ನೊಬ್ಬರು ಕಣ್ಣಲ್ಲಿ ನೋಡಬೇಕಾದಿಲ್ವಲ್ಲ ಅಲ್ವಾ? ನಮ್ಮ ಕಣ್ಣಲ್ಲಿ ನಾವು ನೋಡಲಿಕ್ಕಾಗುವಾಗ ಯಾವ ಸ್ಥಳದಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೋಡಬೇಕು, ನಮಗೆ ಹಕ್ಕುಂಟು. ನೋಡದೆ ಇದ್ದರೆ ಮಡಕೆಯ ತಪ್ಪ, ನಮ್ಮ ತಪ್ಪ ಅಷ್ಟೇ. ಹಾಗಾಗಿ ನಿನ್ನೊಳಗಿರುವ ಆತ್ಮ ಸದಾ ಇರುವವನಾದ್ರಿಂದ ಅವನನ್ನು ನೋಡಬೇಕು ಅನ್ನೋಂಥ ಬುದ್ಧಿ ಒಂದೇ ನಿನಗಿದ್ರೆ ಸಾಕು. ಅದ್ರ ಬಿಟ್ಟರೆ ಇನ್ನೇನು ಬೇಕು? ಅದಿಲ್ಲ ಅಂತಾದರೆ ಎಷ್ಟು ದಿವಸ ನಿನ್ನ ಜೊತೆಗೆ ಇದ್ರೂ ನೀನು ಅವನನ್ನು ನೋಡದೇ ಇದ್ದರೆ ಅವನಿಗೇನೂ ನಷ್ಟಿಲ್ಲ. ಮತ್ತೆ ನಿನಗೆ ಪುನರಪಿ ಜನನಂ ಪುನರಪಿ ಮರಣಂ. ಆದ್ದರಿಂದ ಮಡಿಕೆಯನ್ನು ನೋಡೋದಕ್ಕೆ ಕಣ್ಣೊಂದಿದ್ರೆ ಹೇಗೆ ಸಾಕು, ಆತ್ಮ ವಿಚಾರ ಮಾಡೋದಕ್ಕೆ ಮಾಡಬೇಕು ಎನ್ನುವಂಥ ದೃಢವಾದ ಬುದ್ಧಿ ಒಂದಿದ್ರೆ ಸಾಕು. ಹಾಗಾಗಿ ಅದಕ್ಕಿನ್ನು ಯಾವುದೇ ಪ್ರಮಾಣ ಬೇಡ. ಯಾವುದೇ ಪ್ರಮಾಣ ಬೇಡ ಅಂದರೆ ಇಷ್ಟ ಅರ್ಥ. ಇಲ್ಲೊಂದು ಮಡಿಕೆ ಇದೆ, ಆ ಮಡಿಕೆ ನಾನು ನೋಡಿದರೆ ಅದು ಕಾಣುತ್ತಾ ಇಲ್ವೋ? ಒಂದ್ಸಲ ಹೋಗಿ ನಮ್ಮನೆ ಕುಲದೇವರು 2 ಕಾಯಿ ಒಡಿಸ್ಬಿಟ್ಟು ಬಂದು ಆಮೇಲೆ ಹಿಂಗೆ ನೋಡಿದ್ರೆ ಕಾಣುತ್ತಾ ಹೇಗೆ? ನಮ್ಮಲ್ಲಿ ಈ ಮನುಷ್ಯರಿಗೆ ಕರ್ಮದ ಜಾಡ್ಯ ಹೇಗೆ ಅಂಟಿರುತ್ತೆ ಅಂದರೆ ಅದು ಬಹಳ ಬೇಗ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಕರ್ಮದ ಜಾಡ್ಯ. ಆ ಕರ್ಮ ಮಾಡುವಾಗ ಒಂದು ಕ್ಷಣಕಾಲವೂ ಅಂತರ್ಮುಖವಾಗಿ ವಿಚಾರ ಮತ್ತು ಮಾಡೋದಿಲ್ಲ. ಆದ್ರೂ ಸಹ ಯಾಂತ್ರಿಕವಾಗಿ ಒಂದಿಷ್ಟು ಮಾಡ್ತಾನೆ ಇರ್ತಾರೆ. ಕರ್ಮ ಬಿಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆದರೆ ಆ ಕರ್ಮದ ಸಂದರ್ಭದಲ್ಲಿ ನಾನು ಇದನ್ನು ಯಾತಕ್ಕೆ ಮಾಡ್ತಾ ಇದ್ದೇನೆ, ಮಾಡುವಾಗ ನನ್ನ ಮನಸ್ಸು ಅದರೊಳಗೆ ಇನ್ವಾಲ್ವ್ ಆಗಿದೆಯಾ ಅಂತ ವಿಚಾರ ಮಾಡದೇ ಇದ್ದರೆ ನಮ್ಮ ಕರ್ಮ ಅದೊಂದು ರೀತಿ ಸೀಡ್ಲೆಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು 1 ಗಂಟೆ ಭಜನೆಯನ್ನು ಹಾಡಿದರೆ ಆ ಸೊಲ್ಲುಗಳ ಅರ್ಥವನ್ನು ತಿಳಿತಾ ಎಲ್ಲೋ ಒಂದು ಕಡೆಗೆ ಚುಳುಕನ್ನಬೇಕು, ನಿಮಗೆ ಸುರಿಬೇಕು ಅಲ್ವಾ? ಹಾಗೆ ಕಣ್ಣೀರು ಬರದೇ ಇದ್ದರೆ ಆರ್ಟಿಫಿಷಿಯಲ್ ಕ್ಯಾಸೆಟ್ಟು ಹೇಳ್ತಾ ಇರುತ್ತೆ ಅದನ್ನು, ಅದಕ್ಕೂ ನಮಗೂ ಏನು ವ್ಯತ್ಯಾಸ? ಹಾಗೆ ಕರ್ಮ ಮಾಡುವಾಗ, ಪೂಜೆ ಮಾಡುವಾಗ, ಒಂದೊಂದನ್ನು ಅರ್ಪಿಸುವಾಗೂ ಸಹ ನಮಗೊಂದು ಭಾವನೆ ಇರಬೇಕು. ಅವನು ನಿತ್ಯ ತೃಪ್ತ, ಅವನ ಆಪ್ತ ಕಾಮ, ಅವನಿಗೆ ಏನೂ ಬೇಕಾಗಿಲ್ಲ. ಹಾಗಿದ್ರೆ ಬೇಕಾದ ಯಾರಿಗೆ? ನನಗೆ ಬೇಕು ಅದಂತಾದಾಗ ನಾನು ಮಾಡುವ ಕ್ರಿಯೆ ಜೊತೆಗೆ ಅದನ್ನು ಇನ್ವಾಲ್ವ್ ಆಗಿ ಎಲ್ಲ ಇದ್ದ ನಿನಗಲ್ಲಪ್ಪ, ಇದು ನನ್ನ ಅಂತರಂಗದ ಶುದ್ಧಿಗೋಸ್ಕರನಪ್ಪ ಅಂತ ಹೇಳಿ ನಾವು ಸಮರ್ಪಿಸಿದಾಗ ಅಲ್ಲಿ ಪ್ರಾಯಶಃ ಕಲ್ಲಿನ ದೇವರು ಕರಗ್ತಾನೆ ಅವನು. ಆದರೆ ನಮಗೆ ಈ ಭಾವನೆ ಬರುವುದಿಲ್ಲ.
1.5 ಗಂಟೆ ಪೂಜೆ ಮಾಡಿದಾಗ 1.5 ನಿಮಿಷನೂ ಸಹ ನಮ್ಮ ಕಣ್ಣು ಒದ್ದೆ ಆಗೋಲ್ಲ. ಒದ್ದೆ ಆಗೋಲ್ಲ ಬಿಡಿ ಹೋಗಲಿ, ಒಳಬಗೆಯಲ್ಲೂ ತಿರುಗೋಲ್ಲ ಅದು. ಬಾಯಿಗೆ ಒಂದಿಷ್ಟು ಅಭ್ಯಾಸ ಆಗಿರುತ್ತೆ, ಅದು ಕಪ್ಪೆ ಥರ ವಟ ವಟ ಅನ್ನತ್ತೆ. ಕೈ ಒಂದಿಷ್ಟು ಅಭ್ಯಾಸ ಆಗುತ್ತೆ, ಅದು ಮಾಡುತ್ತೆ. ಇಲ್ಲಿ ಕೂತ್ಕೊಳ್ಳೋದು ಅಂತ ಅಭ್ಯಾಸ ಆಗಿರುತ್ತೆ, ದೇಹ ಹೋಗಿ ಉಕ್ಕಿರಿ ಬಡಿಯತ್ತೆ. ನನ್ನನ್ನು ಸೇರಿಸ್ಕೊಂಡು ಈ ಮಾತು ಹೇಳ್ತಿದ್ದೇನೆ ನಾನು. ಏನು ಅಲ್ಲಿ ನಿಂತು ಕುಳಿದು ನಮಗೆ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಬೇಡಿ, ನನ್ನನ್ನು ಮೊದಲು ಸೇರಿಸ್ಕೊಂಡು ಹೇಳ್ತಿದ್ದೇನೆ. ಇದನ್ನು ವಿಚಾರ ಮಾಡಿ, ಹೌದಾ ಅಲ್ವೋ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿರುವ ಘಟವನ್ನು ನೋಡೋದಕ್ಕೆ ನೇತ್ರೇಂದ್ರಿಯ ಒಂದಿದ್ರೆ ಸಾಕು. ಅದು ಹೇಗೋ ಹಾಗೆ ಆತ್ಮವಿಚಾರ ಮಾಡೋದಕ್ಕೆ ಬುದ್ಧಿ ಒಂದಿದ್ರೆ ಸಾಕು, ಸ್ಪಷ್ಟವಾಗಿ ಅನುಭವಕ್ಕೆ ಬದರ್ತೆ. ಅದನ್ನು ಬಿಟ್ಟು ಇನ್ನೇನೂ ಸಹ ಬೇಕಾಗಿಲ್ಲ. ಯಾರ ಹೇಳಿಕೆ ಕೀಗಳಿಕೆಗಳನ್ನು ಸಹ ನಾವು ಮಾಡಬೇಕಾದದ್ದು ಇಲ್ಲ. ಆದರೆ ಒಂದು, ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಸ್ವಲ್ಪ ಇಂದ್ರಿಯಗಳ ಪಾಠವತೆ ಇರುವಾಗಲೇ ಅದರ ಬಗ್ಗೆ ಗಮನ ಹರಿಸಿದರೆ ಅದು ಹೆಚ್ಚು ರುಜುವಾತಾಗಿ ಪ್ರಾಮಾಣಿಕವಾಗಿ ಆ ಕ್ರಿಯೆ ನಡೆಯುತ್ತೆ. ಇಂದ್ರಿಯ ಪಾಠವತೆ ಎಲ್ಲ ಕ್ಷಯ ಆದ ಮೇಲಾದರೆ ಮನಸ್ಸು ಹದ್ದುಬಸ್ತಿಗೆ ಬರೋದಿಲ್ಲ. ಯಾವಾಗಲೂ ಅಷ್ಟೇ, ಏನಿದ್ರೂ ಇವೆಲ್ಲ ಸ್ವಲ್ಪ ಬಾಲ್ಯಾವಸ್ಥೆಯಲ್ಲಿ ಕಷ್ಟ, ಯೌವನಾವಸ್ಥೆಯಲ್ಲಿ ಬೇಡ, ಪ್ರೌಢಾವಸ್ಥೆಯಲ್ಲಾದರೂ ಸಹ ಸ್ವಲ್ಪ ವಿಚಾರ ಮಾಡುವ ಅವಕಾಶ ಸಿಕ್ಕಿದರೆ ಆಮೇಲೆ ಏನಾಗುತ್ತೆ ಕೇಳಿದರೆ ಕಷ್ಟ. ಸಂಜೆ 10 ಗಂಟೆ ಆದಮೇಲೆ ಮೆಜೆಸ್ಟಿಕ್ಕಿಗೆ ಹೊರಟ್ರೆ ಎಲ್ಲ ಕಡೆಗೂ ಟ್ರಾಫಿಕ್ ಜಾಮ್ ಅಲ್ವಾ? 6 ಗಂಟೆಗೆ ಹೊರಟು ಬಿಡಬೇಕು. ಅವಾಗೆಲ್ಲ ಕಡೆಗೂ ಕ್ಲಿಯರ್ 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 ಕ್ಲಿಯರ್, ಸಿಗ್ನಲ್ ಸ್ಟಾರ್ಟೇ ಆಗಿರೋಲ್ಲ, ಮತ್ತು ನಿಮ್ಮನ್ನು ತಡೆಯೋರು ಯಾರಲ್ಲಿ? ಹಾಗಾಗಿ ಯಾವ ಬೆಳಗಿನ ಜಾವ? ಬಾಲ್ಯಾವಸ್ಥೆ ಎನ್ನುವಂಥ ಬೆಳಗಿನ ಜಾವದಲ್ಲಿ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಯಮಾತ್ಮ ನಿತ್ಯಸಿದ್ಧ ಪ್ರಮಾಣೇ ಸತಿ ಭಾಸತೆ, ನ ದೇಶಂ ನಾಪಿ ವಾ ಕಾಲಂ ನ ಶುದ್ಧಿಂ ವಾ ಅಪೇಕ್ಷತೆ. ಇನ್ನೊಂದು ಸಲ, ಅಯಮಾತ್ಮ ನಿತ್ಯಸಿದ್ಧ ಪ್ರಮಾಣೇ ಸತಿ ಭಾಸತೆ, ನ ದೇಶಂ ನಾಪಿ ವಾ ಕಾಲಂ ನ ಶುದ್ಧಿಂ ವಾಪೇಕ್ಷತೆ. 32ನೆಯ ಶ್ಲೋಕ. ಈ ಆತ್ಮನು ನಿತ್ಯ ಸಿದ್ಧನು ಎನ್ನುವ ಪ್ರಮಾಣ ಹೊಂದಿದ್ದರೆ ಸಾಕು, ಅವನು ಪ್ರಕಾಶಿಸುತ್ತಿರುತ್ತಾನೆ. ಇದನ್ನು ಬಿಟ್ಟು ದೇಶವನ್ನಾಗಲಿ ಕಾಲವನ್ನಾಗಲಿ ಸ್ಥಳ ಶುದ್ಧಿಯನ್ನಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಒಂದು ವಸ್ತು ಇದೆಯೋ ಇಲ್ವೋ ಅಂತ ತಿಳಿಯೋದಕ್ಕೆ ಬೇರೆ ಬೇರೆ ಮಾನಗಳಿರ್ತವೆ. ಮಾನ ಅಂದರೆ ಅದನ್ನು ಅಳೆದು ನೋಡಿಕೊಳ್ಳುವ ಸಾಧನ. ಅದಕ್ಕೆ ಹಿಂದುಗಡೆಗೆ ಪ್ರ ಎನ್ನುವ ಪ್ರಿಪೋಸಿಷನ್ ಸೇರಿಸಿದಾಗ ಅದು ಪ್ರಮಾಣ ಅಂತ ಕರೆಯಲ್ಪಡುತ್ತೆ. ಒಂದೊಂದು ಶಾಸ್ತ್ರವರು ಒಂದೊಂದು ರೀತಿಯ ಪ್ರಮಾಣವನ್ನು ಒಪ್ಪಿಕೊಳ್ತಾರೆ. ವೇದಾಂತದಲ್ಲಿ ವಿಶೇಷವಾಗಿ ಈ ಪ್ರತ್ಯಕ್ಷ ಪ್ರಮಾಣ ಅಂದರೆ ಕಣ್ಣಿಗೆ ಕಂಡ ಮೇಲೆ ತೀರ್ಮಾನ ಮಾಡುವುದು. ನಿನ್ನ ಕಣ್ಣಿಗೆ ಕಂಡದ್ದನ್ನು ನೀನು ಅನುಮಾನ ಪ್ರಮಾಣದಿಂದ ಮತ್ತೆ ಪರೀಕ್ಷಿಸಬೇಕಾದದ್ದು ಇಲ್ಲ. ಹೇಗೆ ಅಂದರೆ, ಬೆಂಕಿಯನ್ನು ಮುಟ್ಟಿದಾಗ ನಿನಗೆ ಸುಡತ್ತೆ ಅಂತಾದರೆ ಇನ್ನು ಉಪನಿಷತ್ತಾಗಲಿ ಅಥವಾ ಇನ್ಯಾವುದೋ ಗ್ರಂಥವಾಗಲಿ ಇಲ್ಲ ಬೆಂಕಿ ತಣ್ಣಗಿದೆ ಅಂತ ಹೇಳಿದರೆ ನೀನು ಅದನ್ನು ಒಪ್ಪಬೇಕಾದದ್ದು ಇಲ್ಲ. ಯಾಕೆ? ನಿನ್ನ ಅನುಭವದಲ್ಲಿ ಉಂಟದು ಅಲ್ವಾ? ಹಾಗೇನೆ ಹಾಗಲಕಾಯಿ ಕಹಿಯಾಗಿದೆ ಅಂತ ಎಲ್ಲರಿಗೂ ಅನುಭವದಲ್ಲುಂಟು. ಸಿಹಿಯಾಗಿದೆ ಅಂತ ಯಾವುದೋ ಒಂದು ಉಪನಿಷತ್ತು ಹೇಳಿಬಿಟ್ರೆ, ಯಾವುದೋ ಒಂದು ವಚನ ಹೇಳಿಬಿಟ್ರೆ ಅದನ್ನು ನಾವು ಒಪ್ಪಿಕೊಳ್ಳಬೇಕಾದದ್ದು ಇಲ್ಲ. ಯಾಕೆಂದರೆ ಪ್ರತ್ಯಕ್ಷಕ್ಕೆ ಅದು ವಿರೋಧ. ಎಲ್ಲಿ ನಮಗೆ ವಿಷಯವನ್ನು ಪ್ರತ್ಯಕ್ಷದಿಂದ ತಿಳಿಯೋದಕ್ಕಾಗೋದಿಲ್ವೋ ಆಗ ಅನುಮಾನ ಪ್ರಮಾಣಕ್ಕೆ ಹೋಗ್ತೇವೆ. ಅನುಮಾನ ಪ್ರಮಾಣಕ್ಕೆ ಹೋಗುವಾಗ ಅದಕ್ಕೊಂದು ಸೂತ್ರ ಉಂಟು. ಏನು ಅಂದರೆ ವ್ಯಾಪ್ತಿ ಜ್ಞಾನ ಅಂತ ಶಾಸ್ತ್ರ ಕರೆಯುತ್ತೆ. ಅದಕ್ಕೊಂದು ಸಂಬಂಧ ಉಂಟು. ಏನು ಸಂಬಂಧ ಅಂದರೆ, ಈ ಉದಾಹರಣೆಗೆ ಇವತ್ತಿನ ಕಾಲ ಅಲ್ಲ, ಹಿಂದಿನ ಕಾಲ ಬಚ್ಚಲ ಮನೆಯಲ್ಲಿ ಬೆಂಕಿ ಹಾಕ್ತಿದ್ರು. ಆ ಬೆಂಕಿ ಹಾಕಿದಾಗ
ಹೊಗೆನೂ ಬರ್ತಿತ್ತೋ ಇಲ್ವೋ? ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರೋನು ವಿಚಾರ ಮಾಡ್ತೇನೆ. ಇವತ್ತಿನ ಬೆಂಕಿ ಅಲ್ಲ, ಇಲೆಕ್ಟ್ರಿಕ್ ಸ್ಟೋವಿಂದಲ್ಲ, ಗ್ಯಾಸಿನ ಬೆಂಕಿ ಅಲ್ಲ, ಕಟ್ಟಿಗೆಯನ್ನು ಉರಿಸಿ ಬೆಂಕಿಯನ್ನು ಹೊತ್ತಿಸುವ ಕಾಲದ ಬೆಂಕಿ. ಅದ್ರ ಬಗ್ಗೆ ನಾನು ಹೇಳ್ತಿದ್ದೇನೆ. ಆ ಬೆಂಕಿಯನ್ನು ಹೊತ್ತಿಸಿದಾಗ ಹೊಗೆ ಬರುತ್ತೆ, ಹೌದಾ ಅಲ್ವಾ? ಅಲ್ಲಿಗೆ ಒಂದು ತೀರ್ಮಾನ ಬುದ್ಧಿ ಇರುವವನಿಗೆ, ಓಹೋ, ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇರುತ್ತೆ, ಅಥವಾ ಹೊಗೆ ಇದೆ ಅಂತ ಆದರೆ ಅಲ್ಲಿ ಬೆಂಕಿ ಇರಲೇಬೇಕು. ಇದೊಂದು ಸಾಹಚರ್ಯ ನಿಯಮ, ವ್ಯಾಪ್ತಿ. ಶಾಸ್ತ್ರದ ಪರಿಭಾಷೆಯಲ್ಲಿ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಹಿ ಅಂತ. ಎಲ್ಲೆಲ್ಲ ಹೊಗೆ ಇರುತ್ತೋ ಅಲ್ಲೆಲ್ಲ ಬೆಂಕಿ ಇರಲೇಬೇಕು. ಯಾಕೆಂದರೆ ಅನುಮಾನ ಪ್ರಮಾಣ ಮಾಡುವಾಗ ಅಥವಾ ಅನುಮಾನ ಪ್ರಮಾಣಕ್ಕೆ ಹೋಗುವಾಗ ಆ ಅನುಮಾನಕ್ಕೆ ಒಳಪಡುವ ವಸ್ತು ನಮಗೆ ಈಗ ಅನುಮಾನಕ್ಕೆ ಬರದೆ, ನೇರ ಕಣ್ಣಿಗೆ ಕಾಣದೇ ಇದ್ದರೂ ಹಿಂದೆಲ್ಲೋ ಒಂದು ಕಡೆಗೆ ಆದಂಥ ವ್ಯಾಪ್ತಿ ಜ್ಞಾನದ ಜೊತೆಗೆ ತಗಲ್ಕೊಂಡಿರುತ್ತೆ. ಅದು ಹೊಗೆ ಮತ್ತು ಬೆಂಕಿ ಒಟ್ಟಿಗೆ ಇರುತ್ತೆ. ಅದನ್ನು ನೋಡಿರ್ತಾನೆ ಅಥವಾ ಕೇಳಿರ್ತಾನೆ. ಅದರ ಹಿನ್ನೆಲೆಯಲ್ಲಿ ಅದೊಂದು ದಿವಸ ಬೆಳಗಾತ ಎದ್ದು ನೋಡಿದ, ಮನೆ ಮುಂದ್ಗಡೆ ದೊಡ್ಡ ಪರ್ವತ ಇದೆ, ಆ ಪರ್ವತದಲ್ಲಿ ಹೊಗೆ ಬರ್ತಾ ಇದೆ. ಈಗ ಅಲ್ಲಿರುವ ಹೊಗೆಯಿಂದ ಅಲ್ಲಿ ಬೆಂಕಿ ಇದೆ ಅಂತ ನಾವು ಅನುಮಾನ ಪ್ರಮಾಣದಿಂದ ತೀರ್ಮಾನ ಮಾಡೋಕ್ಕೆ ಆಗತ್ತೋ ಇಲ್ವ? ಯಾಕೆ ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ. ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇರಬೇಕು. ಈಗ ನಾವು ಬೆಂಕಿಯನ್ನು ಅಲ್ಲಿ ನೇರ ನೋಡಲಿಲ್ಲ, ಆದರೆ ಅನುಮಾನ ಪ್ರಮಾಣದಿಂದ, ಅಂದರೆ ಹೊಗೆಯ ಮೂಲಕ ನಾನು ಬೆಂಕಿ ಇದೆ ಅಂತ ತೀರ್ಮಾನ ಮಾಡ್ತೇವೆ. ಯಾಕೆಂದರೆ ಹಿಂದೆ ಒಂದ್ಸಲ ಬೆಂಕಿಯನ್ನು ಹೊಗೆಯನ್ನು ಎರಡನ್ನು ಒಟ್ಟಿಗೆ ನಾವು ನೋಡಿದ್ದೇವೆ. ಹೀಗೆ ಎಲ್ಲಿ ಎಲ್ಲವುದನ್ನೂ ಸಹ ನಾವು ಪ್ರತ್ಯಕ್ಷದಿಂದ ತೀರ್ಮಾನ ಮಾಡೋಕ್ಕಾಗಲ್ವೋ ಅಲ್ಲಿ ಅನುಮಾನ ಪ್ರಮಾಣದಿಂದ ವಿಷಯವನ್ನು ನಿರ್ಧಾರ ಮಾಡೋಕ್ಕಾಗತ್ತೆ. ಇನ್ನು ನಮಗೆ ವೇದಾಂತಿಗಳಿಗೆ ಅನುಮಾನಕ್ಕಿಂತ ಇನ್ನೊಂದು ಅತ್ಯಂತ ಆಪ್ತವಾದಂಥ ವಾಕ್ಯ ಉಂಟು. ನಾವು ಅಪೌರುಷೇಯವಾದಂತಹ ಶ್ರುತಿಯನ್ನು ಒಪ್ಪುವವರು. ಹೌದಾಗಿ ಅಪೌರುಷೇಯ ಅಂದರೆ ಪುರುಷ ನಿರ್ಮಿತವಾದದ್ದಲ್ಲ. ಯಾಕದನ್ನು ಹೇಳ್ತೇವೆ ಕೇಳಿದರೆ, ಮನುಷ್ಯನ ಬಾಯಿಂದ ಬಂದದ್ದ ಏನಿರ್ತದೆ ಮಾತು, ಆ ಮಾತಿನ ಜೊತೆಗೆ ರಾಗವೋ ದ್ವೇಷವೋ ಹುಳುಕೋ ಅಸೂಯೆಯೋ ಏನೋ ಸೇರಿಕೊಂಡಿರುವ ಸಾಧ್ಯತೆ ಉಂಟು. ಯಾಕೆಂದರೆ ಯಾವ ಮನುಷ್ಯನೂ ಅಷ್ಟು ಪರಿಶುದ್ಧನಲ್ಲ. ಹಾಗಾಗಿ ವೇದವಾಣಿ ಸಾಮಾನ್ಯ ಮನುಷ್ಯರ ಬಾಯಿಯಿಂದ ಬಂದದ್ದಲ್ಲ, ಅದು ಭಗವಂತನ ಉಸಿರು ಅಂತ. ಹಾಗಾಗಿ ಇದು ಪುರುಷ ನಿರ್ಮಿತ ಆದದ್ದಲ್ಲ, ಅಪೌರುಷೇಯ. ಅದಕ್ಕೋಸ್ಕರ ಸಾಮಾನ್ಯ ಮನುಷ್ಯರ ಕಾಮ, ಕ್ರೋಧ, ಲೋಭ, ಮೋಹ, ಆಸೆ, ಆಮಿಷ, ಹುಳುಕು, ಕೊಳಕು ಯಾವುದೂ ಸಹ ಆ ವಾಣಿಯಲ್ಲಿ ಇಲ್ಲ. ಹಾಗಾಗಿ ಅದು ಪರಿಶುದ್ಧವಾದಂಥದ್ದು, ಗಂಗಾಜಲದಂತೆ ಇರುವಂಥದ್ದು ಉಪನಿಷತ್ತು, ಶ್ರುತಿ. ಅದು ಹೇಳಿದ್ದನ್ನು ನಾವು ವಿಚಾರ ಮಾಡದೆ ಒಪ್ಕೊಳ್ತೇವೆ. ಯಾಕೆಂದ್ರೆ ದಟ್ ಇಸ್ ಎವರ್ ಪ್ಯೂರ್. ಅದರ ಬಗ್ಗೆ ಮತ್ತೆ ವಿಚಾರ ಇಲ್ಲ. ಇದು ಶ್ರುತಿ. ಇನ್ನು ಮತ್ತು ಬೇರೆ ಬೇರೆ ಪ್ರಮಾಣಗಳ ಅರ್ಥಾಪತ್ತಿ ಪ್ರಮಾಣ ಅಂತ ಉಂಟು. ಏನು ಅಂದರೆ ಶಾಸ್ತ್ರ ತುಂಬ ತಮಾಷೆ ಹೇಳುತ್ತೆ ಅದನ್ನು. ದಿವಾ ಭುಂಜಾನಃ ದೇವದತ್ತಃ ಪೀವಾರಃ ಅಂತ. ಒಬ್ಬ ಹೇಳ್ತಾನೆ, ಇಲ್ರಿ ನಾನು ಊಟನೇ ಮಾಡೋದಿಲ್ಲ ಅಂತ. ಈಗ ಊಟ ಮಾಡದೇ ಇರ್ಬೋದು, ಇನ್ನೊಂದ್ಸಲ ಊಟ ಮಾಡಿರಲೇಬೇಕು ಅವನು. ಯಾಕೆಂದ್ರೆ ಇವಾಗ ಹಿಂಗಿದ್ದಾನೆ ಅವನು. ಈಗ ಊಟ ಮಾಡದೇ ಇದ್ರೆ ಏನಂತೆ, ಅಷ್ಟಾಗ್ಲಿಕ್ಕೆ ಏನು ಬೇಕೋ ಅಷ್ಟು ಊಟ ಮಾಡಿರಲೇಬೇಕು ನೀವು ಒಂದು ಕಾಲದೊಳಗೆ. ನಾನು ಹೀಗೆ ಬೇರೆ 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 ಪ್ರಮಾಣಗಳಿಂದ ತೀರ್ಮಾನ ಮಾಡುವಂತಹದ್ದು. ಆದರೆ ಆತ್ಮನ ಇರುವಿಕೆಯಲ್ಲಿ ಆತ್ಮ ಕಣ್ಣಿಗೆ ಕಾಣ್ತಾನ? ಇಲ್ಲ. ಪ್ರತ್ಯಕ್ಷ ಪ್ರಮಾಣ ಇಲ್ಲ. ಅನುಮಾನದಿಂದ ಎಲ್ಲೆಲ್ಲಿ ಆತ್ಮ ಇದ್ದಾನೋ ಅಲ್ಲೆಲ್ಲ ಹೀಗಿದೆ. ನಮಗೊಂದು ಪ್ರಮಾಣ ಉಂಟು, ಆತ್ಮ ಅನ್ನೋನೊಬ್ಬ ಇದ್ದಾನೆ, ಶ್ರುತಿ ಪ್ರಮಾಣ. ಅದಕ್ಕಿಂತ ಹೆಚ್ಚಿಗೆ ಪ್ರತ್ಯಕ್ಷ ಪ್ರಮಾಣವೂ ಉಂಟು ನಮಗೆ. ಯಾಕೆಂದರೆ ಆತ್ಮ ಅನ್ನುವ ಶಬ್ದವನ್ನು ನಾವು ನಮಗೆ ಅರ್ಥ ಆಗುವ ಹಾಗೆ ಹೇಳುವುದು ಯಾವ ಶಬ್ದದಿಂದ? ನಾನು. ನಾನು ಅನ್ನೋ ಶಬ್ದಕ್ಕೆ ವಿಷಯ ಅಲ್ವಾ? ಈಗ ಪ್ರಶ್ನೆ ಇದೆ, ಒಂದು ಸಲ ನೋಡಿ, ನಾನು ಅಂತ ಹೇಳುವಂಥದ್ದು, ಆ ಶಬ್ದ ಬಿಟ್ಬಿಡಿ. ಈ ಅರಿವು ಉಂಟಲ್ಲ, ಈ ಅರಿವು ಆತ್ಮ ಅಂತ ಆದಮೇಲೆ ಅದು ಇದೆ ಅಥವಾ ಇಲ್ಲ ಅಂತ ಬೇರೆಯವರಿಂದ ನಾವು ತೀರ್ಮಾನ ಮಾಡಬೇಕಾದದ್ದು ಇಲ್ಲ. ಯಾಕೆ ಅಂದರೆ ನಾನು ಇದ್ದೇನೆ ಎನ್ನುವ ಅರಿವು
ಎಲ್ಲರಿಗೂ ಉಂಟು. ಹಾಗಾಗಿ ಆತ್ಮ ಅನ್ನೋನೊಬ್ಬ ಇರಲೇಬೇಕು. ಅದಕ್ಕೋಸ್ಕರ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಇದು ಹೇಳುತ್ತೆ, ಅಯಮಾತ್ಮ ನಿತ್ಯ ಸಿದ್ಧ. ಆತ್ಮ ಅನ್ನೋನೊಬ್ಬ ನಿತ್ಯ ಸಿದ್ಧವನಾದವನು ಇರಲೇಬೇಕು. ಯಾಕೆ ಅಂದರೆ ಇಲ್ಲ ಅಂತಾದರೆ, ನೀವಿಲ್ಲ ಅಂತ ಹೇಳಿದರೆ ದೊಡ್ಡ ಗೋಜರುಗಳು. ನೀವು ಮಾಡುವ ಕರ್ಮಗಳು ಯಾರಿಗಾಗಿ? ದೇಹಕ್ಕೋಸ್ಕರನಾ? ತೀರ್ಥಯಾತ್ರೆ ಮಾಡೋದು ಯಾತಕ್ಕೋಸ್ಕರ? ದೇಹಕ್ಕೋಸ್ಕರನಾ? ಒಳ್ಳೊಳ್ಳೆ ಕರ್ಮ ಮಾಡಿ ನನಗೆ ಫಲ ಸಿಗಲಿ ಅಂತ ಬಯಸ್ತಿರಲ್ಲ. ಈ ದೇಹ ಇಲ್ಲಿ ಬಿದ್ದೋಗಿರ್ತದೆಯಲ್ಲ, ಹೌದು ತಾನೆ? ಮತ್ತು ಆ ಫಲವನ್ನು ಅನುಭವಿಸೋನು ಯಾರು? ವಿಚಾರ ಮಾಡಿ. ದೇಹಾತಿರಿಕ್ತನಾದಂಥ ಆತ್ಮ ಅನ್ನೋನು ಒಬ್ಬ ಇದ್ದಾನೆ ಅನ್ನೋದನ್ನು ಒಪ್ಪಿಕೊಂಡಾಗ ಮಾತ್ರ ನಾವು ಮಾಡುವ ಕರ್ಮ ಅರ್ಥವತ್ತಾಗತ್ತೆ, ಮಾಡುವ ಯಾತ್ರೆ ಅರ್ಥವತ್ತಾಗತ್ತೆ. ಅದಿಲ್ಲ ಅಂತಾದರೆ ಯಾವುದಕ್ಕೂ 3 ಬಿಲ್ಲಿ ಬೆಲೆ ಇಲ್ಲ. ಡೆಡ್ ಬಾಡಿಯನ್ನು ಇಟ್ಕೊಂಡ್ರೆ ಏನ್ರಿ ಮಾಡೋಕ್ಕಾಗತ್ತೆ? ಆಗತ್ತಾ? ಇಲ್ಲ. ಅದಕ್ಕೆ ಎಷ್ಟು ಬೆಲೆ ಅಷ್ಟೇ ಬೆಲೆ. ತೀರಾ ಆತ್ಮೀಯರು ಒಬ್ಬರು ಅಂತ ಅಂದ್ಕೊಳ್ಳಿ, ಬೇಕಾದವರು. ಅವರು ಇಲ್ಲಿಂದ ದಿನ 2 ಕಿಲೋಮೀಟರ್ ಹೋಗ್ತಾ ಇದ್ರು ವಾಕಿಂಗಿಗೆ. ಮಧ್ಯೆಯಲ್ಲಿ ಒಂದು ಮನೆಯಲ್ಲಿ ಕುಳಿತು ಕಾಫಿ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ತುಂಬ ಆತ್ಮೀಯರಾಗಿದ್ದರು ಅವ್ರಿಗೆ. ಅವ್ರ ಮನೆ ಇದ್ದಿದ್ದು ಬಸವನಗುಡಿ ಈ ಕಡೆ ತ್ಯಾಗರಾಜನಗರ ಕಡೆಗೆ, ಹೋಗ್ಬೇಕಾದ ಆ ಕಡೆ ಚಾಮರಾಜಪೇಟೆ ಕಡೆಗೆ. ಮಧ್ಯೆಯಲ್ಲಿ ಒಂದು ಮನೆಯಲ್ಲಿ ವಿಶ್ರಾಂತಿ ಮಾಡಿ ಕಾಫಿ ಕುಡಿದು ಬರ್ತಾ ಇದ್ರು. ಅವರು ಹೋಗ್ಬಿಟ್ರು ಒಂದ್ಸಲ ಅಂತ ಅಂದ್ಕೊಳ್ಳಿ. ತಗೊಂಡು ಹೋಗುವವರಿಗೆ ಮಧ್ಯೆಯಲ್ಲಿ ಸ್ವಲ್ಪ ಆಯಾಸ ಆಗ್ಬಿಡ್ತು. ನೋಡಿ, ನಿಮ್ಮನಿಗೆ ತೀರಾ ಬಂದು ಹೋಗಿ ಮಾಡ್ತಾ ಇದ್ರು, ಇವತ್ತು ಒಂದು ದಿವಸ ಇಲ್ಲಿ ನಿಮ್ಮಲ್ಲಿ ಇಟ್ಟುಬಿಟ್ಟು ಇದನ್ನು ನಾಳೆ ತಗೊಂಡು ಹೋಗ್ತೇವೆ ಅಂತ ಹೇಳಿ ಒಪ್ಕೊಳ್ತಾರಾ? ಒಂದು ದಿವಸ ಬೇಡ್ರಿ, ಒಂದು ಅರ್ಧ ಗಂಟೆ ಇಲ್ಲಿ ಇಟ್ಬಿಟ್ಟು ನಿಮ್ಮನೆ ಹಾಲಲ್ಲಿ ಆಮೇಲೆ ಕರ್ಕೊಂಡು ಹೋಗ್ಬಿಡ್ತೇವೆ. ಯಾಕೆ? ಉತ್ತರ ಹೇಳೋದು ಕಷ್ಟ ಅಲ್ವಾ? ಅದಕ್ಕಿಂತ ಜಾಸ್ತಿ ಛೇ 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 ಅಂತರ್ಸುತ್ತೆ ನಮಗೆ. ಹಾಗಿದ್ರೆ ದೇಹಾತಿರಿಕ್ತನ ಅಂತ ಆತ್ಮ ಒಬ್ಬ ಇಲ್ಲ ಅಂತ ಆದರೆ ಈ ದೇಹಕ್ಕೆ 3 ಬಿಲ್ಲಿ ಬೆಲೆ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಮಾಡೋ ಪ್ರತಿಯೊಂದು ಕರ್ಮಕ್ಕೂ ಸಹ ಅರ್ಥವತ್ತತೆ ಬರುವುದೇ ಅವನನ್ನು ನಾವು ಒಪ್ಕೊಳ್ಳೇಬೇಕು. ಒಪ್ಕೊಳ್ಳೋದು ಬಿಡೋದು ಸೆಕೆಂಡ್ರಿ. ನಮ್ಮೆಲ್ಲರಿಗೂ ನಾನಿದ್ದೇನೆ ಅನ್ನುವಂಥ ಅನುಭವ ಉಂಟು. ನಿನ್ನೇನು ಹೆಸರು ಹೇಳಿದ್ದೇನೆ, ನಾನಿಲ್ಲ ಅಂತ ಅನುಭವ ಯಾರಿಗಾರು ಇದ್ರೆ ಕೈ ಎತ್ತಿ ಅಂತ. ಅಲ್ಲ, ನಾನಿಲ್ರಿ ಇಲ್ಲಿ ಅಂತ ಹೇಳ್ರಿ. ನೀವು ಇಲ್ಲ ಅಂತ ಹೇಳಿದ್ರು ಸಹ ಇಲ್ಲ ಅಂತ ಹೇಳುವವನು ಯಾರ್ರೀ? ಇಲ್ಲ ಅಂತ ಹೇಳುವವನು ಯಾರು? ಯಾರು? ಅವನಿಗೊಂದು ನಾಮಕರಣ ಮಾಡಬೇಕಾ ಬೇಡ? ಮತ್ತೆ ನೀವು ಅದಕ್ಕೋಸ್ಕರ ಉಪನಿಷತ್ತಿನಿಂದ ಅಯಮಾತ್ಮ ನಿತ್ಯ ಸಿದ್ಧ. ಆತ್ಮವಸ್ತು ಅನ್ನುವಂತಹದ್ದು ನಿತ್ಯ ಸಿದ್ಧವಾಗಿ ಇದೆ, ಯಾವಾಗಲೂ ಇದೆ. ಹಿಂದೂ ಇತ್ತು, ಈಗಲೂ ಇದೆ, ಮುಂದೂ ಇರತ್ತೆ ಅಷ್ಟೇ. ಹಾಗಿದ್ರೆ ದೇಹದ ಜೊತೆಗೆ ಇಲ್ಲ. ದೇಹ ಅಳಿದ ಮಾತ್ರಕ್ಕೆ ಆತ್ಮ ಅಳಿಯುವುದಿಲ್ಲ. ಉಪನಿಷತ್ತೇ ಹೇಳುತ್ತೆ ನೋಡಿ. ಸೂರ್ಯನ ಬೆಳಕಿನ ಹಿನ್ನೆಲೆಯಲ್ಲಿ ಅಥವಾ ಸೂರ್ಯನ ಬೆಳಕು ಬಿದ್ದಾಗ ಇಲ್ಲೊಂದು ಮಡಕೆ ಇದ್ರೆ ಆ ಮಡಕೆ ನಮಗೆ ಕಣ್ಣಿಗೆ ಕಾಣಿಸತ್ತೆ. ಮಡಕೆ ನಾಶವಾದ ಮಾತ್ರಕ್ಕೆ ಸೂರ್ಯ ನಾಶ ಆಗ್ತಾನಾ? ವಿಚಾರ ಮಾಡಿ. ಇಲ್ಲ. ಸೂರ್ಯನ ಬೆಳಕಿನಿಂದ ಮಡಕೆ ಅನುಭವಕ್ಕೆ ಬರುತ್ತೆ. ಮಡಕೆ ನಾಶವಾದ ಮಾತ್ರಕ್ಕೆ ಸೂರ್ಯ ನಾಶ ಆಗೋಲ್ಲ. ಹಾಗೇನೆ ಆತ್ಮನ ಭಾಸದಿಂದ ದೇಹ ನಮಗೆ ಕಾಣುತ್ತೆ. ದೇಹ ಅಳಿದ ಮಾತ್ರಕ್ಕೆ ಆತ್ಮ ನಾಶ ಆಗೋಲ್ಲ. ದೃಷ್ಟಾಂತ ದಾರ್ಷ್ಟಾಂತಿಕ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ದೇಹಾತಿರಿಕ್ತನಾದ ಆತ್ಮ ಅನ್ನೋನೊಬ್ಬ ಇದ್ದಾನೆ. ಇದು ನಮಗೆ ಪ್ರಮಾಣ. ಆತ್ಮ ಇದ್ದಾನೆ ಅನ್ನೋದೇ ಪ್ರಮಾಣ. ಅದನ್ನು ಒಪ್ಪಿಕೊಂಡಾದಲ್ಲಿ ಮಿಕ್ಕಿದ್ದೆಲ್ಲವೂ ಸಹ. ಆತ್ಮ ಇಲ್ಲ ಅಂತ ಯಾವನು ಹೇಳ್ತಾನೆ ಅವನಿಗೆ ಯಾವ ಪ್ರಮಾಣದಿಂದಲೂ ಏನೂ ಸಹ ಆಗಬೇಕಾದದ್ದು ಇಲ್ಲ. ಡೆಡ್ ಬಾಡಿಗೆ ಯಾವ ಪ್ರಮಾಣದಿಂದ ಏನ್ರಿ ಆಗಬೇಕು? ಆಗತ್ತಾ? ಇಲ್ಲ. ಆತ್ಮನ ಅಸ್ತಿತ್ವವನ್ನು ಒಪ್ಕೊಂಡು ಆದ ಮೇಲೆ, ಅವನಿದ್ದಾನೆ ಅಂತ ನಿರ್ಣಯ ಆದಮೇಲೆ, ಅನುಭವಕ್ಕೆ ಬಂದ ಮೇಲೆ ಮಿಕ್ಕೆಲ್ಲ ಪ್ರಮಾಣಗಳಿಗೂ ಬೆಲೆ. ಪ್ರಮಾಣ ಸತಿ ಭಾಸತೆ. ಅದಕ್ಕೋಸ್ಕರ ಆತ್ಮ ಇದ್ದಾನೋ ಇಲ್ಲೋ ಅಂತ ನೋಡೋದಕ್ಕೋಸ್ಕರ ನ ದೇಶಂ ನಾಪಿ ವಾ ಕಾಲಂ.
ಆ ದೇಶಕ್ಕೆ ಹೋದರೆ ಆತ್ಮ ಇದ್ದದ್ದು ಗೊತ್ತಾಗುತ್ತೆ ಅಂತ ನೋಡ್ರಿ. ಆ ದೇಶದಲ್ಲಿ ಇದ್ದವರಿಗೆ ಅದು ಗೊತ್ತಾಗದೇ ಈ ದೇಶಕ್ಕೆ ಬರೋದು ಅವರು ಅಲ್ವಾ. ಆ ದೇಶ ಅಂದ್ರೆ ಗೊತ್ತಾಯ್ತಲ್ಲ, ಪಶ್ಚಿಮದ ದೇಶ. ಅದಕ್ಕೋಸ್ಕರ ಇಲ್ಲಿಂದ ಹೋದವನು ಹೇಳ್ದ, ಅವನು ಇಂಡಿಯಾ ಇಸ್ ದ ಮದರ್ಲ್ಯಾಂಡ್ ಆಫ್ ಫಿಲಾಸಫಿ ಅಂತ. ಅದಕ್ಕೋಸ್ಕರ ಆ ದೇಶ ಈ ದೇಶ ಎನ್ನುವಂಥ ಭೇದ ಆತ್ಮವಿಚಾರದಲ್ಲಿ ಇಲ್ವೇ ಇಲ್ಲ. ನ ದೇಶಂ ನಾಪಿವಾ ಕಾಲಂ ನ ಶುದ್ಧಿಂ ವಾ ಅಪೇಕ್ಷತೆ. ಆ ಆತ್ಮಚಿಂತನೆ ಮಾಡಿ ನಿಂತವನಿಗೆ ಶುದ್ಧಿಯ ಅವಶ್ಯಕತೆಯೂ ಇಲ್ಲ. ಯಾವನಿಗೆ ದೇಹಾಭಿಮಾನ ಉಂಟೋ ಅವನಿಗೆ ದೇಹಕ್ಕೆ ಸ್ಪರ್ಶ ಆಗಬಾರದ್ದರ ಸ್ಪರ್ಶ ಆದರೆ ಇದು ಕೊಳೆ ಆಯಿತು, ನಾನು ಶುದ್ಧ ಮಾಡ್ಕೊಳ್ಬೇಕು ಅಂತ. ದೇಹ ಏನು ಹೊಸದಾಗಿ ಕೊಳೆ ಆಗೋದಿಲ್ಲ, ಅದ್ರ ಹಣೆ ಬರ ಯಾವಳು ಕೊಳೆಯೇ. ವಾಸ್ತವಿಕವಾಗಿ ಹೇಳಬೇಕು ಅಂದರೆ ವೇದಾಂತ ಭಾಷೆಯಲ್ಲಿ ದೇಹ ಅಂದ್ರೇ ಅದೊಂದು ಕೊಳೆಯ ಚೀಲ. ಹಾಗಿದ್ರೆ ಕೊಳೆ ಆಯಿತು ಅಂತ ಅನ್ನೋ ಭಾವನೆ ಬರುತ್ತಲ್ಲ, ಮನಸ್ಸಿಗೆ ಕೊಳೆ ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ನಾನು ಮನಸ್ಸಿಗೆ ಕೊಳೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ, ಅದಕ್ಕೋಸ್ಕರ ಮನಸ್ಸನ್ನು ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೋಗೋದಿಲ್ಲ. ಹಿಂಗೆ ತೆಗೆದುಬಿಟ್ಟು ಯಾವುದೋ ಹೊಸ ಸೋಪ್ ಹಚ್ಚಿ ಹಿಂಗೆ ಒರೆಸಿ ಮತ್ತು ಒರೆಸಿ ಒಳಗೆ ಹಾಕ್ಲಿಕ್ಕೆ ಆಗ್ತದೆ ಇಲ್ಲ. ಹೌದಾನೆ. ಮನಸ್ಸನ್ನು ಶುದ್ಧ ಮಾಡೋದು ಹೇಗೆ? ಒಂದು ಧ್ಯಾನದಿಂದ ಅಥವಾ ಪ್ರಾಯಶ್ಚಿತ್ತ ಕರ್ಮ. ಪ್ರಾಯಶ್ಚಿತ್ತ ಕರ್ಮ ಮಾಡಬೇಕಿದ್ರು ಅದರೊಳಗೆ ಇನ್ವಾಲ್ವ್ ಆಗಬೇಕು. ಅದಿಲ್ಲದೆ ಭಗವಂತನ ನಾಮ ಸಂಕೀರ್ತನೆಯಿಂದ ಆಗತ್ತೆ. ಇದು ಆದರೂ ಮನಸ್ಸು ಶುದ್ಧ ಐತೆ ಅಷ್ಟೇ ಹೊರತೂ ಸಹ ಆತ್ಮ ಶುದ್ಧನಾಗೋದು ಅಂತ ಇಲ್ಲ. ಯಾಕೆಂದರೆ ಯಾವುದು ಕೊಳೆಗೆ ಒಳಗಾಗತ್ತೋ ಅದು ಶುದ್ಧ ಆಗತ್ತೆ ಅಂತ ಹೇಳ್ಬೋದು. ಕೊಳೆಯೇ ಆಗದೇ ಇರ್ಬೋದು, ಶುದ್ಧ ಆಗೋದು ಅಂತ ಇಲ್ಲ. ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ ಈ ಮಾತನ್ನು. ಪಂಚಭೂತಗಳಲ್ಲಿ ಆಕಾಶ ಒಂದನ್ನು ಬಿಟ್ಟು ಮಿಕ್ಕ ಎಲ್ಲವೂ ಕೊಳೆಯಾಗ್ತವೆ ಅಂತ. ಭೂಮಿ ಕೊಳೆಯಾಗತ್ತೆ ಅಲ್ವಾ. ಅದಾದಮೇಲೆ ನೀರು ಕೊಳೆ ಆಗತ್ತೆ, ನಾವು ಕೊಳೆ ಮಾಡ್ತೇವೆ ಅದನ್ನು, ಮತ್ತು ನಾನು ಹೇಳಬೇಕಾದಿಲ್ಲ. ಅದಾದಮೇಲೆ ಪೃಥ್ವಿ ತೇಜ ಬೆಂಕಿ ಕೊಳೆ ಆಗತ್ತೆ. ಬೆಂಕಿ ಕೊಳೆ ಆಗತ್ತೆ ಅಂದರೆ ಉರಿಯುವ ಬೆಂಕಿ. ನಾವು ಉದಾಹರಣೆಗೆ ಟೈರ್ ಹಾಕ್ತೇವೆ, ಪ್ಲಾಸ್ಟಿಕ್ ಹಾಕ್ತೇವೆ, ವೈರ್ ಹಾಕ್ತೇವೆ, ದುರ್ಗಂಧ ಹೊಡೆಯುತ್ತೆ ಅಲ್ವಾ, ಅದು ಸಹ ಕೊಳೆ ಆಗತ್ತೆ. ಇನ್ನು ವಾಯು, ಅದನ್ನಂತೂ ನಾವು ಕೊಳೆ ಮಾಡ್ತೇವೆ. ಇನ್ನು ಆಕಾಶ ಮಾತ್ರ ಕೊಳೆ ಆಗೋದಿಲ್ಲ ಅಲ್ವಾ. ಆಕಾಶ ಆತ್ಮನಿಂದ ಹುಟ್ಟಿದ್ದು ಅಂದರೆ ಅದರ ಮೂಲಕ ಆತ್ಮನ ಇರುವಿಕೆಯಿಂದ ಅದು ಪ್ರಕಟವಾಯಿತು ಅಂತ. ಆತ್ಮನಿಂದ ಹುಟ್ಟಿದ ಅಂತ ಉಪನಿಷತ್ತು ಹೇಳುವಂಥ ಆಕಾಶವೇ ಕೊಳೆ ಆಗೋದಿಲ್ಲ ಅಂತ ಆದರೆ ಆಕಾಶಕ್ಕೆ ಪಿತೃಸ್ಥಾನದಲ್ಲಿರುವವನು ಆತ್ಮ, ಅವನು ಹೆಂಗೆ ಕೊಳೆ ಆಗ್ತಾನೆ? ಹೌದು ತಾನೆ. ಆದ್ದರಿಂದ ಆತ್ಮ ಕೊಳೆ ಆಗೋದಿಲ್ಲ. ಕೊಳೆ ಆಗದೇ ಇರುವವನು ಶುದ್ಧ ಮಾಡೋದು ಅಂತ ಇಲ್ಲ. ನಾನು ಇಂದು ಹೇಳಿದ್ದೇನೆ, ಮಲಿನಾತ್ಮ ಅನ್ನೋ ಒಂದು ಶಬ್ದ ಪ್ರಯೋಗ ಉಂಟು, ಅದು ಹೇಗೆ ಇತ್ಯಾದಿ ಇತ್ಯಾದಿ ಅಲ್ಲ. ಹಾಗಾಗಿ ಆತ್ಮ ಸದಾ ಶುದ್ಧ, ಅವನಿದ್ದಾನೆ ಅನ್ನೋದನ್ನು ಸದಾ ಒಪ್ಪಿಕೊಂಡಾಗ ನಾವು ಮಾಡುವ ಎಲ್ಲ ಕರ್ಮಗಳೂ ಸಹ ಆ ಆತ್ಮದ ಇರುವಿಕೆ ಹಿನ್ನೆಲೆಯಲ್ಲಿ ಸಾರ್ಥಕವಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕೊಂದು ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. 533ನೇ ಶ್ಲೋಕ. ದೇವದತ್ತೋಹಮಿತ್ಯೇತತ್ ವಿಜ್ಞಾನಂ ನಿರಪೇಕ್ಷಕಂ ತದ್ವದ್ ಬ್ರಹ್ಮವಿದೋಪ್ಯಸ್ಯ ಬ್ರಹ್ಮಾಹಮಿತಿ ವೇದನಂ. ಇನ್ನೊಂದು ಸಲ. ದೇವದತ್ತೋ ಅಹಂ ಇತ್ಯೇತತ್ ವಿಜ್ಞಾನಂ ನಿರಪೇಕ್ಷಕಂ ತದ್ವದ್ ಬ್ರಹ್ಮವಿದೋಪ್ಯಸ್ಯ ಬ್ರಹ್ಮ ಅಹಮಿತಿ ವೇದನಂ. ನಾನು ದೇವದತ್ತನು ಎಂಬ ಜ್ಞಾನವು ಇನ್ನೊಂದು ಪ್ರಮಾಣದ ಸಹಾಯವಿಲ್ಲದೆ ಉಂಟಾಗುತ್ತದೆ. ಅದರಂತೆ ಬ್ರಹ್ಮಜ್ಞಾನಿಯಾದವನಿಗೆ ತಾನು ಬ್ರಹ್ಮವೇ ಆಗಿದ್ದೇನೆ ಎಂದು ತಿಳಿಯುವುದಕ್ಕೆ ಯಾವುದರ ಸಹಾಯವೂ ಬೇಡ, ಯಾವ ಪ್ರಮಾಣವೂ ಬೇಡ. ಇಷ್ಟು ಈ ಶ್ಲೋಕದ ಅರ್ಥ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಹೆಸರು ಗೊತ್ತಿಲ್ಲದೇ ಇದ್ದಾಗ
ಇಂಗ್ಲೀಷಲ್ಲಿ XYZ ಅಂತ ಹೇಳ್ತಾರಲ್ಲ, ಮಿಸ್ಟರ್ ಎಕ್ಸ್ ಹೀಗೆ ಅಂತ. ಮ್ಯಾಥಮೆಟಿಕ್ಸಲ್ಲಿ ಹೇಳ್ತಾರೆ, ಇಂಗ್ಲೀಷ್ XYZ ಅಂತ ಹೇಳ್ತೇನೆ. ಅಂದರೆ ಅನಾಮಧೇಯ ವ್ಯಕ್ತಿ ಅಂತ ಅರ್ಥ. ಅದನ್ನು ಸಂಸ್ಕೃತ ಹೀಗೆ ಹೇಳುತ್ತೆ, ಒಬ್ಬ ಗೊತ್ತಿಲ್ಲದೆ ಇರುವ ವ್ಯಕ್ತಿಯ ಹೆಸರು ದೇವದತ್ತ ಅಂತ. ಯಾವನೇನಾದ್ರು ಒಬ್ಬನಿಗೆ ನಾಮ ಅಂದರೆ ಈ ನಾಮ ಅಲ್ಲ, ಹೆಸರು ಅಂತ, ಹೆಸರು ಗೊತ್ತಿಲ್ಲದೆ ಇದ್ದರೆ ಅವನನ್ನು ದೇವದತ್ತ ಅಂತ ಕರೆಯುತ್ತೆ. ಅದು ಶಾಸ್ತ್ರದ ವ್ಯವಸ್ಥೆ. ಬಂದಿದ್ದಕ್ಕೆ ಹೇಳಿಬಿಡ್ತೇನೆ, ಇಲ್ಲಿ ಕೆಲವು ಸಲ ಶಾಸ್ತ್ರ ಗೊತ್ತಿದ್ದವರು ಕೆಲವು ಜನ ಇದ್ದಾರೆ, ಹಾಗಾಗಿ ಹೇಳಿಬಿಡ್ತೇನೆ. ಈ ಕೆಲವು ಸಲ ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ವಿಷಯದಿಂದ ಬಿಟ್ಟು ನಾನು ಆಚೆ ಹೋಗ್ತಿದ್ದೇನೆ. ಇವಾಗ ಈ ತರ್ಪಣ ಕೊಡುವಾಗ ಅಥವಾ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಬೇಕಿದ್ರೆ, ತಂದೆ ತಾಯಿ ಕಳ್ಕೊಂಡವರು, ತಂದೆ, ಅಜ್ಜ, ಅವನಪ್ಪ, ಈ 3 ಜನರಿಗೆ ವಸು, ರುದ್ರ, ಆದಿತ್ಯ ಎನ್ನುವಂಥ ವ್ಯವಸ್ಥೆ ಉಂಟು. ಆ ಕರ್ಮ ಮಾಡುವವರಿಗೆ ಗೊತ್ತಿರ್ತದೆ, ಪುರೋಹಿತರು ಮಾಡಿಸ್ತಾರೆ. ಆದರೆ ಅಲ್ಲಿ ಏನುಂಟು, ಹೆಸರು ಹೇಳಬೇಕು. ಅಪ್ಪ ಮೊದಲು ಸ್ಥಾನ, ಅವನ ಪೋರ್ಟ್ಫೋಲಿಯೋ ಏನು, ಸ್ಥಾನ ಅಂತ ಹೇಳಬೇಕು. ಒಂದು, ಇವನಪ್ಪ, ನನ್ನ ಅಪ್ಪ. ಅದಾದಮೇಲೆ ಅವನ ಹೆಸರು ಹೇಳಬೇಕು. ಅದಾದಮೇಲೆ ಅವನ ಗೋತ್ರ ಹೇಳಬೇಕು. ಗೋತ್ರ 3 ಜನರದ್ದು ಒಂದೇ ಆಗಿರುತ್ತೆ, ಹೆಸರು ಬೇರೆ ಬೇರೆ ಆಗಿರುತ್ತೆ, ಸ್ಥಾನವೂ ಬೇರೆ ಬೇರೆ ಆಗಿರುತ್ತೆ. ನಮ್ಗೆ ಗೊತ್ತಿರುತ್ತೆ, ಅಪ್ಪ, ಅಜ್ಜ, ಅವನಪ್ಪ, ಮುತ್ತಜ್ಜ ಅಂತ, ಇದು ಗೊತ್ತಿರುತ್ತೆ ನಮಗೆ. ಆದರೆ ಗ್ರಹಚಾರ ಏನಾಗುತ್ತೆ ಗೊತ್ತಾ, ಅಪ್ಪನ ಹೆಸರು ಗೊತ್ತಿರುತ್ತೆ, ಅಜ್ಜನ ಹೆಸರು ಗೊತ್ತಿರುತ್ತೆ, ಅವನಪ್ಪ ನಾಪತ್ತೆ. ಏನು ಮಾಡ್ಬೇಕು ಇವಾಗ? ನೀವು ಹಿಂಗೆ ಕೊಟ್ಟರೆ ಅಲ್ಲಿ ಹೋಗಬೇಕು ಅಂದರೆ ಅದಕ್ಕೊಂದು ಪಾಸ್ವರ್ಡ್ ಬೇಕೋ ಬೇಡ? ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತಿದ್ದೇನೆ. ಶಾಸ್ತ್ರ ಅದಕ್ಕೆ ವ್ಯವಸ್ಥೆ ಮಾಡಿದೆ. ಏನು ಕೇಳಿದರೆ ಅದಕ್ಕೆ ದೇವೇಂದ್ರ ಶರ್ಮಣ ಅಥವಾ ಬೇರೆ ಶಬ್ದ ಹೇಳ್ಬಿಡುತ್ತೆ ಅಲ್ವಾ. ಆಮೇಲೆ ಈ ಮಕ್ಕಳಿಗೆ ಏನಾಗುತ್ತೆ, ಕೇಳಿ ಓಹೋ ನಮ್ಮ ಅಪ್ಪನ ಮುತ್ತಾತನ ಹೆಸರು ಅದೇ ಆಗಿತ್ತು ಅಂತ. ತಾಯಿ ಆದರೆ ದೇವಕಿ ಅಂತ ಹೇಳಬೇಕು ಅಂತ, ಅವನ ಹೆಂಡತಿ ಆದರೆ ಇವ್ರು ತೀರ್ಮಾನ ಮಾಡ್ತಾರೆ, ಓಹೋ ಅವಳ ಹೆಸರು ದೇವಕಿ ಅಂತ ಆಗಿತ್ತು ಅಂತ. ದೇವಕಿ ಅಂದರೆ ಅವಳು ಇಟ್ಟ ಹೆಸರಲ್ಲ, ಅದೇನದು, ಅನಾಮಧೇಯ ವ್ಯಕ್ತಿಗೆ ಗೊತ್ತಿಲ್ಲದೆ ಇದ್ದವ್ರನ್ನ ಕರೆಯುವ ನಾಮ. ಆ ನಾಮವನ್ನು ಹೇಳದೇ ಇದ್ರೆ ಆ ಲಿಂಕ್ ಸಿಗೋದಿಲ್ಲ ಅಲ್ಲಿ. ಹಾಗಾಗಿ ನಾವು ದೇವದತ್ತ ಅಂದ್ರೆ ಅರ್ಥ ಏನು ಕೇಳಿದ್ರೆ, ಗೊತ್ತಿಲ್ಲದೆ ಇರುವ ಹೆಸರಿನ ವ್ಯಕ್ತಿ, ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂಥದ್ದು. ಅದನ್ನು ಮೋಸ ಅಲ್ಲ, ಅದು ಕ್ರಮ. ಆದರೆ ಅದನ್ನು ಹೇಳದೇ ಇದ್ರೆ ಅದು ಪ್ರಾಮಾಣಿಕವೂ ಹೇಳಬೇಕು. ನಾವು ಅದನ್ನು ಹೇಳಿಕೊಂಡಾಗ, ಸತ್ಯಕಾಮ ಜಾಬಾಲಿಯ ಕಥೆ ಕೇಳ್ತೀರ ನೀವು ಅಲ್ವಾ, ಹಾಗೇನೆ ಆ ಪ್ರಾಮಾಣಿಕ ಒಪ್ಪಿಕೊಂಡಾಗ ಆ ಕರ್ಮಕ್ಕೆ ಒಂದು ಸಾಧುಗುಣ್ಯ ಬರ್ತದೆ. ದೇವೇಂದ್ರ, ದೇವಕಿ ಅಂತ. ಆದರೆ ಅವ್ರ ಹೆಸರು ನಿಜವಾಗಿ ದೇವೇಂದ್ರನೂ ಅಲ್ಲ, ದೇವಕಿಯೂ ಅಲ್ಲ. ಹಂಗೆ ಹೇಳ್ತಾ ಅಂದರೆ ಹೇಳುವವನಿಗೆ ಅವರಿಬ್ಬರ ಹೆಸರು ಗೊತ್ತಿಲ್ಲ ಅಂತ ಅರ್ಥ. ಪುರೋಹಿತರು ಮಾಡಿಸ್ಬೇಕಾದ್ರೆ ಕೇಳ್ತಾರೆ, ಗೊತ್ತಿಲ್ಲ ಅವ್ರ ಹೆಸರೇನ್ರಿ, ಗೊತ್ತಿಲ್ಲ, ದೇವೇಂದ್ರ ಶರ್ಮಾ ಹಾಕೋ. ಇವನ್ ತಕ್ಷಣ ಅಲ್ರಿ ಅವ್ರ ಹೆಸರು ದೇವೇಂದ್ರ ಅಲ್ರಿ, ಹಾಗ್ರಿ ಮತ್ತೇನು ಬೇರೆ ನೀನೇ ಹೇಳು. ನೋಡಿ ಎಷ್ಟು ಆ ವ್ಯವಸ್ಥೆ ಹೇಗಿರುತ್ತೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಪುನಃ ಹಿಂದಕ್ಕೆ ಬರೋಣ. ದೇವದತ್ತ ಅನ್ನೋದಕ್ಕೆ ಅರ್ಥ, ಅದಕ್ಕೆ ಬೇರೆ ಬೇರೆ ಅರ್ಥನೂ ಹೇಳ್ಬೋದು ನಾವು. ಒಂದು, ದೇವನಿಂದ ಕೊಡಲ್ಪಟ್ಟವನು ಅಂತ ದೇವದತ್ತ ಅಲ್ವಾ, ದೇವೇನ ದತ್ತಂ, ದೇವದತ್ತಂ ಅಂತ. ಅಥವಾ ದೇವದತ್ತ ಹಾಗೆ ಒಂದು ಅನಾಮಧೇಯ ಹೆಸರು ಹೀಗೆ ಅಂತ ಇಟ್ಕೊಳ್ಳೋದು. ಆ ಹಿನ್ನೆಲೆಯಲ್ಲಿ ದೇವದತ್ತೋಹಮಿತ್ಯೇತದ್ವಿಜ್ಞಾನಂ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ದೇವದತ್ತ ಅಂತಲೇ ಇತ್ತು ಅಂತ ಅಂದ್ಕೊಳ್ಳಿ. ನಾನು ದೇವದತ್ತನಾಗಿದ್ದೇನೆ ಅಂತ ಒಬ್ಬನಿಗೆ ತಿಳುವಳಿಕೆ ಬರಬೇಕು ಅಂತಾದರೆ ಅವನಿಗೆ ಯಾವ ಪ್ರಮಾಣದಿಂದ ಬರುತ್ತೆ? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಅಥವಾ ವೇದವಾಣಿ ಬಂದು ಇಲ್ಲಪ್ಪ ನೀ ದೇವದತ್ತ ಅಂತ ಏನಾದ್ರು ಹೇಳಬೇಕಾ? ಇಲ್ಲ. ತಾನು ಇಂಥವನು ಅಂತ ತಿಳ್ಕೊಳ್ಳೋದಕ್ಕೆ ಹೇಗೆ ಯಾವ ಪ್ರಮಾಣದ ಅವಶ್ಯಕತೆಯೂ ಇಲ್ಲವೋ ಹಾಗೆ ಅಂತ ಅರ್ಥ. ಜ್ಞಾನಿಗೆ ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವ ವಿಷಯದಲ್ಲಿ ಯಾವ ಪ್ರಮಾಣದ ಅವಶ್ಯಕತೆಯೂ ಇಲ್ಲ.
ನಮಗೆ ನನ್ನ ಹೆಸರು ಇಂಥದ್ದು ಅಂತ ಎಷ್ಟು ಸಲೀಸಾಗಿ ಗೊತ್ತಿರುತ್ತೋ ಅವನಿಗೆ ತನ್ನ ರೂಪ ಇದು ಅನ್ನೋದು ಅಷ್ಟೇ ಸಲೀಸಾಗಿ ಗೊತ್ತಿರುತ್ತೆ. ಇದಕ್ಕಿಂತ ಇನ್ನೇನು ಸುಲಭವಾಗಿ ಹೇಳೋದ್ರಿ? ಅಷ್ಟು ಸಲೀಸಾಗಿ ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಸ್ವರೂಪ ನಮಗೆ ತೀರಾ ಪರಿಚಿತವಾದದ್ದಾದ್ದರಿಂದ ಅದನ್ನು ತಿಳಿದುಕೊಳ್ಳೋದಕ್ಕೆ ನಾವು ಬುದ್ಧಿ ಒಂದನ್ನು ಉಪಯೋಗಿಸೋದನ್ನು ಬಿಟ್ಟರೆ ಇನ್ನೇನೂ ಸಹ ಉಪಯೋಗಿಸಬೇಕಾದದ್ದು ಇಲ್ಲ. ಆದರೆ ನಮಗದೇ ದೊಡ್ಡ ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ತದ್ದದ್ ಬ್ರಹ್ಮ ವಿದೋಪಿ ಅಸ್ಯ ಬ್ರಹ್ಮಾಹಮಿತಿ ವೇದನಂ. ಹಾಗೆ ಅವನು ವೇದನಂ ಅಂದರೆ ಕನ್ನಡದ ವೇದನೆ ಅಲ್ಲ, ತಿಳುವಳಿಕೆ, ಜ್ಞಾನ ಅಂತ ಅರ್ಥ. ಅಷ್ಟಾದಮೇಲೆ 534ನೇ ಶ್ಲೋಕ ಮುಂದಕ್ಕೆ ಹೋಗೋಣ. ಯಾಕೆ ನಾವು ಮೊನ್ನೆನೂ ಎಲ್ಲ ಬಹಳ ಶ್ಲೋಕಗಳ ಸಂಖ್ಯೆ ಮುಂದಕ್ಕೆ ಹೋಗ್ತಾನೇ ಇಲ್ಲ, ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹೋಗೋಣ. ಭಾನುನೇವ ಜಗತ್ಸರ್ವಂ ಭಾಸತೆ ಯಸ್ಯ ತೇಜಸ ಅನಾತ್ಮಕಂ ಅಸತ್ತುಚ್ಛಂ ಕಿನ್ನು ತಸ್ಯ ಅವಭಾಸಕಂ. ಇನ್ನೊಂದು ಸಲ, ಭಾನುನೇವ ಜಗತ್ಸರ್ವಂ ಭಾಸತೆ ಯಸ್ಯ ತೇಜಸ ಅನಾತ್ಮಕಂ ಅಸತ್ತುಚ್ಛಂ ಕಿನ್ನು ತಸ್ಯ ಅವಭಾಸಕಂ. ಸೂರ್ಯನಿಂದ ಜಗತ್ತೆಲ್ಲವೂ ಪ್ರಕಾಶಿತವಾಗುವಂತೆ ಅನಾತ್ಮವಾದ ದೇಹಾದಿಗಳು ಯಾವ ತೇಜಸ್ಸಿನಿಂದ ಪ್ರಕಾಶಿಸುತ್ತವೆಯೋ ಅವನ್ನು ಬೆಳಗಿ ತೋರಿಸುವುದು ಅಂದರೆ ತೇಜಸ್ಸೊಂದನ್ನು ಬಿಟ್ಟು ಇನ್ಯಾವುದರಿಂದ ಸಾಧ್ಯವಾದೀತು. ಅಂದರೆ ನೋಡಿ, ನಾನು ಆಗ ಮಡಿಕೆಯ ಉದಾಹರಣೆಯನ್ನು ಕೊಟ್ಟೆ. ಈ ಜಗತ್ತೆಲ್ಲವೂ ಸಹ, ಜಗತ್ತು ಅಂದರೆ ಇಲ್ಲಿಂದ ಸ್ಟಾರ್ಟ್, ದೇಹದಿಂದ, ಇದು ಮಿನಿ ಜಗತ್ತು, ಅದು ಹೊರಗಡೆದು ಮಹಾಜಗತ್ತು. ಇದು ಎಲ್ಲವೂ ಸಹ ನಮಗೆ ಅನುಭವಕ್ಕೆ ಬರುತ್ತೆ. ಹೇಗೆ ಅನುಭವಕ್ಕೆ ಬರುತ್ತೆ? ಕಣ್ಣಿನಿಂದ ಅನುಭವಕ್ಕೆ ಬರುತ್ತೆ ಅಲ್ವಾ? ಕಣ್ಣಿನಿಂದ ಅನುಭವಕ್ಕೆ ಬರುತ್ತೆ ಅಂತಾದರೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಕೆಲವು ಜನ ಹೀಗೆ ನಿದ್ದೆ ಮಾಡ್ತಾರೆ, ಕಣ್ಣು ತೆರ್ಕೊಂಡಿರುತ್ತೆ. ಎಚ್ಚರಾಗಿದ್ದಾಗ ಕಣ್ಣು ತೆರೆದುಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಕಣ್ಣು ತೆರ್ಕೊಂಡು ನಿದ್ದೆ ಮಾಡ್ತಾರೆ. ಅವ್ರಿಗೆ ಯಾಕೆ ಅನುಭವಕ್ಕೆ ಬರೋದಿಲ್ಲ? ಕಣ್ಣಿದೆಯಾ ಇಲ್ವೋ? ಕಣ್ಣಿದೆ. ತೆರ್ಕೊಂಡಿದ್ದಾರಾ ಇಲ್ವೋ? ತೆರ್ಕೊಂಡಿದ್ದಾರೆ. ಯಾಕೆ ಅನುಭವಕ್ಕೆ ಬರೋದಿಲ್ಲ? ಅಲ್ಲಿ ಒಂದು ತೀರ್ಮಾನ ಮಾಡ್ಬೋದು, ಕಣ್ಣು ಸ್ವತಂತ್ರವಾಗಿ ನೋಡುವುದಲ್ಲ. ಹೌದು ತಾನೆ? ಕಣ್ಣಿನಿಂದ ನೋಡುವುದು. ಕಣ್ಣಿನಿಂದ ನೋಡುವುದಂದ್ರೆ ನೋಡುವ ಕ್ರಿಯೆಗೆ ಕಣ್ಣು ಒಂದು ಸಾಧನ ಅಲ್ವಾ? ಈ ಸಾಧನ ಯಾವಾಗಲೂ ಸಾಧನವೇ. ಉದಾಹರಣೆಗೆ, ಆಶ್ರಮದಿಂದ ನಾನು ಗೋಖಲೆ ಸಂಸ್ಥೆಗೆ ರಿಕ್ಷಾ ಹತ್ತಿಕೊಂಡು ಬಂದೆ. ಬರುವುದಕ್ಕೆ ರಿಕ್ಷಾ ಒಂದು ಸಾಧನ. ಇಲ್ಲಿ ಒಳಗೆ ಬಂದು ಕೂತ್ಕೊಂಡು ಉಪನ್ಯಾಸ ಕೇಳುವುದು ರಿಕ್ಷಾ ಅಲ್ಲ ಅಲ್ವಾ? ಬರುವ ಕ್ರಿಯೆಗೆ ಅದೊಂದು ಸಾಧನ. ಹಾಗೇನೆ ನೋಡುವ ಕ್ರಿಯೆಗೆ ಕಣ್ಣೊಂದು ಸಾಧನ. ಹಾಗಿದ್ರೆ ಸಾಧನ ಅಂತ ಆದ್ಮೇಲೆ ಆ ಸಾಧನದ ಹಿಂದೆ ಒಂದು ಶಕ್ತಿ ಇರಲೇಬೇಕು. ಯಾಕೆಂದ್ರೆ ಸಾಧನ ಯಾವಾಗಲೂ ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಒಂದು ಉದಾಹರಣೆ ಕೊಟ್ಟುಬಿಡ್ತೇನೆ ಇನ್ನೊಂದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ. ಡಾಕ್ಟರು ಕತ್ರಿ ಮತ್ತೆ ಸೂಜಿ ಎಲ್ಲ ಇಟ್ಕೊಂಡು ಆಪರೇಷನ್ ಮಾಡ್ತಾರೆ ಅಲ್ವಾ? ಅದೇ ಕತ್ರಿಯನ್ನು ಇಟ್ಕೊಂಡು 100 ಆಪರೇಷನ್ ಮಾಡಿದ್ದಾರೆ. ಇವತ್ತು 107ನೇ ಆಪರೇಷನ್ ಮಾಡಬೇಕು. ಡಾಕ್ಟರ್ ಹೇಳ್ತಾರೆ, ಕತ್ರಿ 106 ಆಪರೇಷನ್ ನೀ ಮಾಡಿದೆಯಲ್ಲ, ಇವತ್ತು ನಾನು ನೋಡ್ತಾ ಇರ್ತೇನೆ, ನೀನೇ ಆಪರೇಷನ್ ಮಾಡು. ಆಗತ್ತಾ? ಯಾಕಾಗಲ್ಲ ಹೇಳಿ? ಅದೊಂದು ಸಾಧನ. ಹೌದು ತಾನೆ? ಆಪರೇಷನ್ ಸಕ್ಸಸ್ ಆಯಿತು. ಆಗ ಪೇಷಂಟ್ ಕಡೆಯವರು ಡಾಕ್ಟರ್ ಬಂದ್ಬಿಟ್ಟು, ಕತ್ರಿ ನೀನು ಮಾಡಿದ್ದಪ್ಪ, ನಿನಗೊಂದು ವೋಟ್ ಆಫ್ ಥ್ಯಾಂಕ್ಸ್ ಅಂತ ಅದಕ್ಕೊಂದು ಹೇಳ್ತಾರೇನು? ಇಲ್ಲ. ಸಾಧನಕ್ಕೆ ಬೈಗಳವೂ ಸಲ್ಲ, ಸ್ತುತಿಯೂ ಸಲ್ಲ. ಹಾಗೇನೆ ಕಣ್ಣು ನೋಡುತ್ತೆ ಅಂದರೆ ಅದೊಂದು ಇನ್ಸ್ಟ್ರೂಮೆಂಟ್. ಕಣ್ಣೇ ಸ್ವತಂತ್ರವಾಗಿ ನೋಡುವುದಲ್ಲ, ಕಣ್ಣಿನ ಹಿಂದಿನ್ನೊಂದುಂಟು ಮನಸ್ಸು ಅಂತ. ಹೋಗ್ಲಿ, ಮನಸ್ಸಾರು ಸ್ವತಂತ್ರವಾಗಿ ನೋಡುತ್ತಾ? ಇಲ್ಲ. ಯಾಕಂದ್ರೆ ಮನಸ್ಸನ್ನ ಪೂರೈಸುವುದೊಂದಿರಬೇಕು, ಬುದ್ಧಿ ಅಂತ. ಬುದ್ಧಿ ಯಾರು ಸ್ವತಂತ್ರವಾಗಿ ಕೆಲಸ ಮಾಡುತ್ತ? ನಿನ್ನೆ ಹೇಳಿದ್ದೇನೆ, ಆತ್ಮ ಚೈತನ್ಯದ ಅದನ್ನು ಹೀರಿಕೊಂಡು
ಜಡವಾದ ತಾನು ಬೇರೆ ಎಲ್ಲ ಇಂದ್ರಿಯಗಳಿಗೂ ಸಹ ತಾನೇ ಆತ್ಮ ಅಂತ ಬಿಲ್ಡಪ್ ಕೊಡ್ತಾ ಇರುತ್ತೆ. ಅದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬಿಲ್ಡಪ್. ನಮ್ಗೆ ಹಂಗಂದ್ರೆ ಬೇಗ ಅರ್ಥ ಆಗ್ತದೆ. ಅದು ಆತ್ಮ ಅಲ್ಲ, ಆದರೆ ಅದು ಆ ಥರ ತೋರಿಸ್ಕೊಳ್ತಾ ಇರುತ್ತೆ. ಹಾಗಾದರೆ ಬುದ್ಧಿಯನ್ನು ಸಹ ಪ್ರಚೋದಿಸುವಂಥ, ಅಂದರೆ ಇದು ಬುದ್ಧಿ ನೀವು ನೋಡುವಂಥ ಆತ್ಮ ಹೇಳಲ್ಲ, ಆ ಆತ್ಮ ವಸ್ತುವಿನ ಚೈತನ್ಯದ ಇರುವಿಕೆಯಿಂದಲೇ ಬುದ್ಧಿ ಕೆಲಸ ಮಾಡುತ್ತೆ, ಮನಸ್ಸು ಕೆಲಸ ಮಾಡುತ್ತೆ, ಕಣ್ಣು ಕೆಲಸ ಮಾಡುತ್ತೆ. ಆದರೆ ಅಲ್ಲಿಗೆ ಕಣ್ಣು ಸ್ವತಂತ್ರವಾಗಿ ನೋಡಿದ್ದಲ್ಲ, ಬುದ್ಧಿ ಸ್ವತಂತ್ರವಾಗಿ ಮಾಡಿದ್ದಲ್ಲ, ಮನಸ್ಸು ಸ್ವತಂತ್ರವಾಗಿ ಮಾಡಿದ್ದಲ್ಲ. ಆತ್ಮನ ಇರುವಿಕೆಯಿಂದ ಇವೆಲ್ಲ ಕೆಲಸ ಮಾಡ್ತವೆ ಅಲ್ವಾ? ಹಾಗೇನೆ ಆ ಜ್ಞಾನಿಗೆ ಒಂದು ಅರಿವಿರುತ್ತೆ. ಏನು ಕೇಳಿದರೆ, ನಾನು ಇದು ಯಾವುದೂ ಅಲ್ಲ, ಇದೆಲ್ಲದಕ್ಕೂ ಮೂಲವಾದಂತಹ ಬ್ರಹ್ಮವಸ್ತುವೇ ನಾನಾಗಿದ್ದೇನೆ ಅಂತ ಆದಮೇಲೆ ಇದೆಲ್ಲವನ್ನೂ ಈ ದೇಹದಲ್ಲಿ ಬೆಳಗಿ ತೋರಿಸುವುದು ಆತ್ಮವಸ್ತುವೇ, ಚೈತನ್ಯವೇ ಹೊರತು ಈ ಯಾವ ಇಂದ್ರಿಯಗಳು ಅಲ್ಲ. ಮಡಕೆಯನ್ನು, ಪ್ರಪಂಚವನ್ನು ಸೂರ್ಯ ತೋರಿಸ್ತಾನೆ, ಹಾಗೆ ಈ ದೇಹ ಎನ್ನುವಂಥ ಮಡಕೆಯನ್ನು, ಆತ್ಮವಸ್ತು ಎನ್ನುವಂಥದ್ದು ತೋರಿಸ್ತಾ ಇರುತ್ತೆ. ಅಲ್ಲೊಂದು ಸ್ವಾರಸ್ಯ ಉಂಟು. ಮಡಿಕೆ ಹೇಗೆ ಒಡೆದು ಹೋಗುತ್ತೋ ಒಂದು ದಿವಸ ಇದೂ ಸಹ ಒಡೆದು ಹೋಗ್ಬಿಡುತ್ತೆ ಎನ್ನುವಂಥ ಧ್ವನಿಯ ಹಿನ್ನೆಲೆಯಲ್ಲಿ ಭಾನುನೇವ ಜಗತ್ಸರ್ವಂ ಭಾಸತೆ ಯಸ್ಯ ತೇಜಸ ಅನಾತ್ಮಕಂ ಅಸತ್ತುಚ್ಛಂ ಕಿನ್ನು ತಸ್ಯ ಅವಭಾಸಕಂ. ಹಾಗಾಗಿ ಈ ತೇಜಸ್ಸನ್ನು ಒಂದನ್ನು ಬಿಟ್ಟರೆ ಇಲ್ಲಿ ದೇಹವನ್ನು ಬೆಳಗಿ ತೋರಿಸುವಂಥದ್ದು ಯಾವುದುಂಟು? ಸೂರ್ಯ ಒಬ್ಬನನ್ನು ಬಿಟ್ಟರೆ ಪ್ರಪಂಚವನ್ನು ಬೆಳಗಿ ತೋರಿಸುವಂಥ ಬೆಳಕು ಇನ್ನೊಂದು ಯಾವುದು ಉಂಟು? ಒಂದೆರಡು ದಿವಸ ರಜಾ ಹಾಕ್ಬಿಟ್ಟ ಅಂತ ಇಟ್ಕೊಳ್ಳಿ. ಅವನು ನಮ್ಮ ಮನೇಲಿರುವಂಥ ಎಲ್ಲ ಈ ಚಾರ್ಜಬಲ್ ಲೈಟನ್ನೆಲ್ಲ ತಗೊಂಡು ಉರಿಸೋಣ, ಆಗ ಪ್ರಪಂಚ ಕಾಣುತ್ತೇನೋ? ಇಲ್ಲ. ಯಾಕೆಂದರೆ ಎಲ್ಲ ಬೆಳಕು ಸಹ ಅವನಿಂದ ಬರೋದು. ಹಾಗೇನೆ ಒಳಗಡೆಯಿಂದ ಇಲ್ಲಿ ಆತ್ಮವಸ್ತು ಎನ್ನುವಂಥದ್ದು, ಅಂದರೆ ಈ ದೇಹವನ್ನು ವಿಸರ್ಜಿಸಿತು ಅಂತ ಆದಮೇಲೆ ಚೈತನ್ಯದ ಅಪಸರಣ ಅಲ್ಲ, ದೇಹ ಇನ್ಸ್ಟ್ರೂಮೆಂಟ್ ಒಳಗಡೆ ಕೆಟ್ಟೋಗಿದೆ ಅಂತ ಇಟ್ಕೊಳ್ಳಿ, ಆಗ ಒಂದು ಹೊಸ ಬೆಳಕನ್ನು ಒಳಗಡೆ ಇಡೋದು. ಆಗ ನಾನು ಅಂತ ಅರಿವು ಬರುತ್ತಾ? ಇಲ್ಲ. ದೇಹದ ಪಾರ್ಟನ್ನು ರೀಪ್ಲೇಸ್ ಮಾಡ್ಬೋದು, ಆದರೆ ಆತ್ಮವಸ್ತುವನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದು ಇರುವುದು ಒಂದೇ. ಎಲ್ಲಿ ಎರಡಿರುತ್ತೋ, ಎರಡಕ್ಕಿಂತ ಜಾಸ್ತಿ ಇರುತ್ತೋ, ಅಥವಾ ಯಾವುದು ಜಡವೋ, ಯಾವುದು ಸಾವಯವವೋ, ಯಾವುದು ಸಾಕಾರವೋ ಅದಕ್ಕೆಲ್ಲ ರೀಪ್ಲೇಸ್ಮೆಂಟ್ ಅಂತ ಉಂಟು. ನಿರವಾದಂಥ ಏಕಮೇವ ಅದ್ವಿತೀಯವಾದಂಥ ವಸ್ತುವಿಗೆ ರೀಪ್ಲೇಸ್ಮೆಂಟ್ ಅನ್ನೋದು ಇಲ್ಲ. ಹಾಗಾಗಿ ಅದು ಈ ದೇಹವನ್ನು ತೋರಿಸತ್ತೆ, ನಮಗೆ ಅನುಭವಕ್ಕೆ ಬರುತ್ತೆ. ಅದಿಲ್ಲ ಅಂದರೆ ಅನುಭವಕ್ಕೆ ಬರುವುದಿಲ್ಲ. ಹೇಗೆ ಅಂದರೆ ಸೂರ್ಯನಿಲ್ಲದಿದ್ದರೆ ಪ್ರಪಂಚ ತೋರದೆ ಇರುವ ಹಾಗೆ. ಇಷ್ಟು ಈ ಶ್ಲೋಕದ ಅರ್ಥ ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ವೇದಶಾಸ್ತ್ರ ಪುರಾಣಾನಿ ಭೂತಾನಿ ಸಕಲಾನ್ಯಪಿ ಏನ ಅರ್ಥವಂತಿ ತಂ ಕಿನ್ನು ವಿಜ್ಞಾತಾರಂ ಪ್ರಕಾಶಯೇತ್. ಇನ್ನೊಂದು ಸಲ, ವೇದಶಾಸ್ತ್ರ ಪುರಾಣಾನಿ ಭೂತಾನಿ ಸಕಲಾನ್ಯಪಿ ಏನ ಅರ್ಥವಂತಿ ತಂ ಕಿನ್ನು ವಿಜ್ಞಾತಾರಂ ಪ್ರಕಾಶಯೇತ್. ವೇದ, ಶಾಸ್ತ್ರ, ಪುರಾಣಗಳು, ಸೂತ್ರಗಳು ಈ ಎಲ್ಲವೂ ಯಾವುದರಿಂದ ಅರ್ಥವತ್ತಾಗುತ್ತವೆಯೋ ಅಂತಹ ವಿಜ್ಞಾತೃ ಆದಂತಹ ಆತ್ಮನನ್ನು ಯಾವುದು ತಾನೇ ಪ್ರಕಾಶಗೊಳಿಸುತ್ತದೆ? ಯಾವುದೂ ಪ್ರಕಾಶಗೊಳಿಸಲ್ಲ. ಅವನನ್ನು ಅವನೇ ಪ್ರಕಾಶಗೊಳಿಸಿಕೊಳ್ತಾ ಇರ್ತಾನೆ. ಯಾಕೆಂದರೆ ಅವನು ಸ್ವಯಂ ಪ್ರಕಾಶ. ಆ ಮಾತು ಮತ್ತೆ ಮುಂದಿನ ಶ್ಲೋಕದಲ್ಲೇ ಬರುತ್ತೆ. ವೆರಿ ನೆಕ್ಸ್ಟ್ ಉಂಟು, ಏಷ ಸ್ವಯಂ ಜ್ಯೋತಿ ಅಂತ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ? ನಾನು ಆಗ ಹೇಳಿದೆ, ದೇಹಾತಿರಿಕ್ತನಾದಂಥ ಆತ್ಮ ಅನ್ನೋನು ಒಬ್ಬ ಇದ್ದಾನೆ ಅಂತ ನಾವು ಒಪ್ಪಿಕೊಳ್ಳಬೇಕು. ಅಲ್ಲ, ನಾವು ಒಪ್ಕೊಂಡು ಬಿಟ್ಟಿದ್ದೇವೆ ಅಲ್ರಿ. ನಾವು ಒಪ್ಕೊಳ್ಳಿಲ್ಲ, ನೀವು ಹ್ಯಾಂಗ್ರಿ ನಮ್ಮ ಪರವಾಗಿ ಹೇಳ್ತೀರಾ? ನಾವೇನು ಒಪ್ಕೊಂಡಿದ್ದೇವಾ? ನೀವೆಲ್ಲರೂ ಒಪ್ಕೊಂಡಿದ್ದೀರಾ ದೇಹಾತಿ ಆತ್ಮ ಅನ್ನೋನೊಬ್ಬ ಇದ್ದಾನೆ ಅಂತ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಬೇಕಿದ್ರೆ. ಮನುಷ್ಯ ತುಂಬ ಸಲ ಮಾತನಾಡುವಾಗ ಹೇಳ್ತಾನೆ, ನಾಳೆ ದಿವಸ
ನಾನು ನಿಮ್ಮನೆಗೆ ಬರ್ತೇನೆ ಅಂತ. ಆ ನಿಮ್ಮನೆಗೆ ಬರ್ತೇನೆ ಅಂತ ಹೇಳುವಾಗ ಅವ್ರ ಮನೆಗೆ ಹೋಗುವುದು ಯಾವುದರ ಮೂಲಕ? ಏನು ಕಷ್ಟವ ಪ್ರಶ್ನೆ? ನಡ್ಕೊಂಡು ಹೋಗ್ತೀರಾ ನೀವು, ರಿಕ್ಷಾದಲ್ಲಿ ಹೋಗೋದಿಲ್ಲ. ಯಾವುದ್ರ ಮೂಲಕ ಹೋದದ್ದು? ಕಾಲಿನ ಮೂಲಕ. ಹಾಗಾಗಿ ನಾನು ಬರ್ತೇನೆ ಅನ್ನುವ ಶಬ್ದ ಪ್ರಯೋಗದ ಮೂಲಕ ಆ ನಾನು ಅನ್ನುವ ಶಬ್ದದಿಂದ ನೀವು ಯಾವುದನ್ನು ಹೇಳಿದ್ರಿ? ಕಾಲನ್ನು ಹೇಳಿದ್ರಿ. ಅಂದರೆ ಕಾಲನ್ನೇ ನಾನು ಅಂತ ಹೇಳಿದ್ರಿ ಅಲ್ವಾ? ಕಾಲು ಅನ್ನುವುದು ಕರ್ಮೇಂದ್ರಿಯ. ಕರ್ಮೇಂದ್ರಿಯವನ್ನೇ ಅದಿಷ್ಟು ಹೊತ್ತು ಆತ್ಮ ಅಂತ ಅಂದ್ಕೊಂಡು ವ್ಯವಹಾರ ಮಾಡ್ತಾನೆ ಅಲ್ವಾ? ಬಂದ, ಅವ್ರ ಮನೆಗೆ ಬಂದಾದ್ಮೇಲೆ ಕಾಫಿ ಕೊಟ್ಟರು. ನಾನು ಕಾಫಿ ಕುಡಿತಾ ಇದ್ದೇನೆ. ನಾನು ನಾನಿವಾಗ ಕಾಫಿ ಕುಡಿತಾ ಇದ್ದಾನೆ. ಏನು ಒಂಥರ ಸಾಬರ್ ಕನ್ನಡ ಥರ ಹೇಳ್ತಿದ್ದೀರಲ್ರಿ ಅಂತ ಅಂದ್ಕೊಳ್ಳಿ. ಅವ್ರು ಹೇಳಲ್ಲ BMTC ಬಸ್ ಬರ್ತಾನೆ ಅಂತ, ಹೀಗೆ ಅಂತ. ಹಾಗಲ್ಲ, ಆ ನಾನು ಅನ್ನೋನು ಅವ್ರ ಮನೆಗೆ ಬಂದ. ಇವಾಗ ಆ ನಾನು ಅನ್ನೋನು ಕಾಫಿ ಕುಡಿತಾ ಇದ್ದಾನೆ. ಈ ಪ್ರಶ್ನೆ ಇಷ್ಟೇ, ಕಾಫಿ ಕುಡಿಯೋದು ಯಾವುದು? ನಾಲಿಗೆ, ರಸನೇಂದ್ರಿಯ. ಜ್ಞಾನೇಂದ್ರಿಯೂ ಹೌದು, ಕರ್ಮೇಂದ್ರಿಯೂ ಹೌದು. ಇವಾಗ ಆ ನಾನು ಅನ್ನೋ ಶಬ್ದದಿಂದ ನಾವು ಯಾವುದನ್ನು ಹೇಳ್ತಿದ್ದೇವೆ? ನಾಲಿಗೆಯನ್ನು ಹೇಳ್ತಾ ಇದ್ದೇವೆ. ಅಂದರೆ ನಾಲಿಗೆಯನ್ನೇ ನಾವು ನಾನು ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದೇವೆ. ಇದಕ್ಕೂ ಸ್ವಲ್ಪ ಹೊತ್ತು ಮೊದಲು ಕಾಲು ನಾನು ಆಗಿತ್ತು, ಈಗ ನಾಲಿಗೆ ನಾನು ಆಯಿತು ಅಲ್ವಾ? ಅದಾದ ಮೇಲೆ ಅವ್ರ ಮೇಲೆ ಏನೋ ತಪ್ಪಿಗೆ ಏನೋ ಕೊಟ್ಟರು. ಬಂದುಬಿಟ್ಟಿದ್ದಾರಲ್ಲಪ್ಪ, ಬರಬಾರ್ದು ಇನ್ನು ಮತ್ತೆ ನೀನು ಬರದೇ ಇಲ್ಲ ಅಂತ ಏನೋ ಕೊಟ್ಟರು. ತಮಾಷೆ ಹೇಳಿದ್ದು. ಅದನ್ನು ತಗೊಂಡ. ಆಯ್ತು ರೀ, ಈ ಸಲ ಏನೋ ನೀವು ಕೊಟ್ಟಿದ್ದಕ್ಕೆ ನಾನು ತಗೊಳ್ತಾ ಇದ್ದೀನಿ ರೀ ಅಂದ. ಹಿಂಗೆ ತಗೊಂಡ. ನಾ ತಗೊಳ್ತೇನೆ. ಅಂದರೆ ನಾನು ತೆಗೆದುಕೊಳ್ತಾ ಇದ್ದೇನೆ. ಆ ನಾನು ಅನ್ನೋ ಶಬ್ದ ಮೂಲಕ ಹೇಳ್ತಾ ಇರೋದು ಯಾವುದು? ಕೈ. ಅಂದರೆ ಕೈಯೇ ನಾನು ಅಲ್ವಾ? ಅದಾದ ಮೇಲೆ ಬರಬೇಕಿದ್ರೆ ನೋಡ್ತಾ ಬಂದ. ಅಲ್ಲಿ ಗೋಖಲೆ ಇನ್ಸ್ಟಿಟ್ಯೂಷನ್ನು ಕಂಡಿತು. ಕಣ್ಣಲ್ಲಿ ನಾನು ಗೋಖಲೆ ಇನ್ಸ್ಟಿಟ್ಯೂಷನ್ ನೋಡಿದೆ ಅಂದ. ನೋಡಿದ್ದು ಯಾವುದು? ಕಣ್ಣು. ಮತ್ತು ನಾನು ಅಂತ ಹೇಳಿದ್ದು ಯಾವುದನ್ನ? ಕಣ್ಣನ್ನು. ಹಾಗೆ ಈಗ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ. ಹಾಗಿದ್ರೆ ನಾನು ಅಂದ್ರೆ ಕಾಲ, ಮತ್ತೆ ನಾನು ಅಂದ್ರೆ ನಾಲಿಗೆಯ, ಮತ್ತೆ ನಾನು ಅಂದರೆ ಕಣ್ಣ? ಯಾವುದು? ಯಾವುದೂ ಅಲ್ಲ ಅಲ್ವಾ? ಆಯಿತು. ಅಂದರೆ ಇಲ್ಲೆಲ್ಲ ನಾನು ಈ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಕೊಂಡ್ವಿ. ಆಯಿತು. ಮನೆಗೆ ಬಂದ. ಅವತ್ತೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಏನು ಅಂದರೆ, ಏನೋ ಅವ್ರ ಮನೆಯಲ್ಲಿ ಯಾವುದೋ ಒಂದು ಕಹಿ ಘಟನೆ ನಡೆದೋಯ್ತು. ಮಕ್ಕಳಿಂದನೋ ಹೆಂಡತಿಯಿಂದನೋ ಅಥವಾ ಹೆಂಡತಿಗೆ ಗಂಡನಿಂದನೋ ಏನೋ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಯಾವ ಜನ್ಮದಲ್ಲಿ ನಾನು ಏನು ಪ್ರಾರಬ್ಧ ತಪ್ಪು ಮಾಡಿದ್ನೋ ಅದಕ್ಕೋಸ್ಕರ ಈ ಫಲ ಅಂತ. ಯಾವ ಜನ್ಮದಲ್ಲಿ ನಾನು ಏನು ತಪ್ಪನ್ನು ಮಾಡಿದ್ನೋ ಅಂದರೆ ಅವನಿಗೆ ಇನ್ನೊಂದು ಜನ್ಮ ಇತ್ತು ಅಂತ ಅವನ ಬಾಯಿಂದನೇ ಬಂದಾಗಿತ್ತಾನೆ. ಅಲ್ಲಿದ್ದಂತಹ ನಾನೇನೆ ಈಗಲೂ ಇದ್ದೇನೆ ಅಂತ ಒಪ್ಕೊಂಡಂಗೆ ಆಯ್ತಾ ಇಲ್ವಾ? ಇವಾಗ ಹೇಳಿ, ಈ ನಾನು ಅನ್ನೋನು ಆವಾಗ ಇವನಿಗೆ ಇದೇ ದೇಹ ಇತ್ತಾ? ಇರಲಿಲ್ಲ. ಹಾಗಿದ್ರೆ ದೇಹಾತಿರಿಕ್ತವಂತ ಆತ್ಮ ಅನ್ನೋದು ಒಂದು ಒಬ್ಬ ಇದ್ದಾನೆ ಅನ್ನೋದನ್ನ ನಾವು ನಮ್ಮ ಪ್ರತಿ ಮಾತಿನಲ್ಲೂ ಹೇಳ್ತಾ ಇದ್ದೇವೆ. ಪ್ರತಿ ಮಾತಲ್ಲೂ ಹೇಳ್ತೇವೆ ನಾವು. ಅಷ್ಟೇ ಅಲ್ಲ, ಹಿಂದೆ ನಾನಿದ್ದೆ ಅನ್ನೋದನ್ನು ಹೀಗೆ ಹೇಳ್ತಾನೆ. ಈಗ ಕರ್ಮವನ್ನು ಮಾಡ್ತಾನೆ. ಏನು ಕೇಳಿದರೆ, ನನಗೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಜ್ಯೋತಿಷ್ಠೋಮ ಯಾಗವನ್ನು ನಾನು ಮಾಡ್ತೇನೆ ಅಂತ ಕರ್ಮ ಮಾಡಿದ. ಆ ಕರ್ಮ ಫಲ ಕೊಡೋಷ್ಟೊತ್ತಿಗೆ ಈ ದೇಹ ಇರುತ್ತಾ? ಬಿದ್ದೋಗತ್ತೆ. ಹಾಗಿದ್ರೆ ಮಾಡಿದ ಕರ್ಮ ಫಲ ಕೊಟ್ಟೇ ಕೊಡುತ್ತೆ. ಹಾಗಿದ್ರೆ ಅನುಭವಿಸೋನು ಯಾರು? ನಾನು ಅಂದ್ರೆ ಯಾರು? ದೇಹಾತಿರಿಕ್ತವಾದ ಆತ್ಮ. ನೀವು ಆತ್ಮ ಇಲ್ಲ ಅಂತ ನೀವು ಮಾಡೋ ಯಾವ ಕರ್ಮಕ್ಕೂ 3 ಬಿಲ್ಲಿ ಬೆಲೆ ಇಲ್ಲ. ಅಲ್ಲಿಗೆ ನಾವು ಪ್ರತಿ ಕ್ಷಣದಲ್ಲೂ ಸಹ ಆತ್ಮನಿದ್ದಾನೆ ಅಂತ ನೇರ ಹೇಳದಿದ್ರೂ ಸಹ ನಮ್ಮ ಎಲ್ಲ ಮಾತುಗಳ ಮೂಲಕ ಅವನ ಅಸ್ತಿತ್ವವನ್ನು ನಾವು ಗೊತ್ತಿಲ್ಲದೇನೆ ಹೇಗಾಗೋ ಹೇಳ್ತಾ ಇರ್ತೇವೆ ನಾವು. ವಿಚಾರ ಮಾಡಿ, ಹೌದಲ್ವ ಅಂತ. ಆದ್ದರಿಂದ
ಆತ್ಮನಿದ್ದಾನೆ ಅನ್ನೋದು ಒಂದನ್ನು ಒಪ್ಪಿಕೊಂಡ್ರೆ ವೇದ ಓದಿದ್ದು ಸಾರ್ಥಕ ಆಯಿತು. ಯಾಕೆ ಗೊತ್ತಾ? ಆತ್ಮಾತಿರಿಕ್ತವಾದ ಬರೇ ದೇಹ ಅಂತ ಒಂದೇ ಇದೆ ಅಂತ ಒಪ್ಕೊಂಡ್ರೆ ಜಡದೇಹ ವೇದಾಧ್ಯಯನ ಮಾಡೋದಿಲ್ಲ. ಮಾಡತ್ತಾ? ಇಲ್ಲ. ಆ ವೇದವನ್ನು ಓದಿದಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನ, ಇಡೀ ವೇದ ಓದಿದವನಿಗೆ ಏನು ಫಲವೋ ಅಂಥ ಫಲ ಸಿಗತ್ತೆ. 8ನೇ ಅಧ್ಯಾಯದ ಫಲಶ್ರುತಿ ಎಲ್ಲ ಬರುತ್ತೆ ಅದು ಹೀಗೆ ಅಂತ. ಅಂಥ ಫಲ ಅನುಭವಿಸೋನು ಯಾರು? ದೇಹಾತಿರಿಕ್ತನಾದ ಒಬ್ಬ ಆತ್ಮ. ಅಂದರೆ ಆ ವೇದವನ್ನು ಓದಿದರೆ ಪುಣ್ಯ ಉಂಟು ಅಂತ ಉಂಟಲ್ಲ, ಆ ಪುಣ್ಯ ಅನ್ನೋದಕ್ಕೆ ಒಬ್ಬ ಇದ್ದಾನೆ ಅಂತ ಆಯ್ತಲ್ಲ. ಅವನು ಅನುಭವಿಸ್ತಾನೆ ಬಿಡ್ತಾನೆ, ಒಬ್ಬ ಇದ್ದಾನೆ ಒಟ್ಟಾರೆ, ಆ ಒಬ್ಬನೇ ಆತ್ಮ ಅಂತ. ಹಾಗೆ ಶಾಸ್ತ್ರ, ನಾನು ಶಾಸ್ತ್ರ ಓದಬೇಕು ಅಂತ ಓದಿ ಶಾಸ್ತ್ರದಿಂದ ತಿಳುವಳಿಕೆ ಪಡಿಬೇಕು, ಬುದ್ಧಿ ಸ್ವಚ್ಛ ಮಾಡ್ಕೊಳ್ಬೇಕು. ಯಾಕೆ ಕೇಳಿದರೆ ಬುದ್ಧಿ ಸ್ವಚ್ಛ ಆದಾಗ ಅದರಲ್ಲಿ ಆತ್ಮವಸ್ತುವಿನ ಪ್ರತಿಫಲನ ಆಗುತ್ತೆ ಅಂತ. ಆತ್ಮ ಅನ್ನೋದು ಒಂದು ಇಲ್ಲ ಅಂತ ಆದರೆ ಓದೋದು ಅನ್ನೋದೇ ಇಲ್ರಿ ಅಲ್ವಾ? ಹಾಗಾಗಿ ನಾವು ನಮ್ಮ ಓದುವ ಕ್ರಿಯೆಯಿಂದಲೂ ಸಹ ಆತ್ಮ ಇದ್ದಾನೆ ಅಂತ ಒಪ್ಪಿಬಿಟ್ಟಿದ್ದೇವೆ. ಆದರೆ ನಮ್ಗೆ ಹೇಳೋದಕ್ಕೆ ಬರೋದಿಲ್ಲ ಅದನ್ನು ಅಷ್ಟೇನೆ. ಹೇಗೋ ಒಂಥರ ಬೆಪ್ಪಾಗಿ ಏನೋ ಹೇಳ್ತೇವೆ ನಾವು ಅಷ್ಟೇನೆ. ಮತ್ತೆ ವೇದ, ಶಾಸ್ತ್ರ, ಪುರಾಣಾನಿ, ಇನ್ನು ಪುರಾಣಗಳು ಸಹ ವೇದ ಹೇಳಿದ್ದನ್ನೇ, ಶಾಸ್ತ್ರ ಹೇಳಿದ್ದನ್ನೇ ವಿಸ್ತರಿಸಿ ಹೇಳ್ತಾ ಹೋಗ್ತವೆ. ಇವೆಲ್ಲರ ಅಧ್ಯಯನ, ಓದುವಿಕೆ ಇವೆಲ್ಲವೂ ಸಹ ಸಾರ್ಥಕ ಆಗುವುದು ಯಾವಾಗ ಅಂತ ಕೇಳಿದರೆ ದೇಹಾತಿರಿಕ್ತನಾದ ಆತ್ಮನೊಬ್ಬನಿದ್ದಾನೆ ಅನ್ನೋದನ್ನು ಒಪ್ಕೊಂಡಾಗ ಮಾತ್ರ. ಯಾವನಿಗೆ ದೇಹಾತಿರಿಕ್ತನಾದ ಆತ್ಮ ಇಲ್ವೋ ಅವನಿಗೆ ಇದು ಯಾವುದರ ಅವಶ್ಯಕತೆಯೂ ಇಲ್ಲ. ಅವನಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ನಾವು ಏನೇ ಮಾಡಿದರೂ ಸಹ ಕೊನೆಗೆ ಅದಲ್ಲಿ ಹೋಗಿ ನಿಲ್ಲುವುದಕ್ಕೆ ಕೇಳಿದರೆ ಆತ್ಮನಿದ್ದಾನೆ ಅನ್ನೋದನ್ನು ಒಪ್ಪಿಕೊಂಡಿದ್ದರಿಂದ ಅಲ್ಲಿ ಹೋಗಿ ನಿಲ್ಲತ್ತೆ. ಯಾಕೆಂದರೆ ಆತ್ಮನನ್ನು ಹಿಡಿದು ತೋರಿಸಲಿಕ್ಕೆ ಆಗದೇ ಇರುವ ಡೆಡ್ ಬಾಡಿಗೆ ಇದು ಯಾವುದರ ಹಕ್ಕು, ಅವಕಾಶವೂ ಇಲ್ಲ. ಹಾಗಾಗಿ ಇಲ್ಲಿ ಇದ್ದಾನೆ, ಆದ್ದರಿಂದ ಇದೆಲ್ಲವುದಕ್ಕೂ ಸಹ ಅವಕಾಶ ಉಂಟು, ಅದೆಲ್ಲವೂ ಸಹ ಸಾರ್ಥಕ ಆಗತ್ತೆ. ವೇದ, ಶಾಸ್ತ್ರ, ಪುರಾಣಾನಿ ಭೂತಾನಿ ಸಕಲಾನ್ಯಪಿ. ಮತ್ತೆ ಭೂತಾನಿ ಸಕಲಾನ್ಯಪಿ, ಎಲ್ಲ ಕ್ರಿಯೆಗಳು ಸಹ ಅವು ಅರ್ಥವತ್ತಾಗ್ತವೆ, ಅಂದರೆ ಸಾರ್ಥಕವನ್ನು ಪಡಿತೇವೆ. ಆತ್ಮವಸ್ತು ಒಂದು ಇಲ್ಲ ಅಂತ ಆದರೆ ಇದು ಯಾವುದೂ ಸಹ ಸಾರ್ಥಕ ಅಲ್ಲ. ಇವು ಎಲ್ಲವೂ ಸಹ ಯಾವನಿಂದ ಸಾರ್ಥಕವಾಗ್ತವೋ ಅವನನ್ನು ತೋರಿಸೋದಕ್ಕೆ ಇನ್ಯಾವ ಬೆಳಕಿನ ಸಾಮಗ್ರಿ ಬೇಕಾಗಿಲ್ಲ. ಯಾಕೆಂದರೆ ಅವನ ಇರುವಿಕೆಯಿಂದಲೇ ಗೊತ್ತಾಗತ್ತೆ. ಅದಕ್ಕೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ. ಸೂರ್ಯನ ಇರುವಿಕೆಯಿಂದೇ ಗೊತ್ತಾಗುತ್ತೆ, ಅದಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಹಾಗೆ ಯಾಕೆ ಗೊತ್ತಾಗತ್ತೆ ಅಂತ ಪ್ರಶ್ನೆ ಕೇಳಿದರೆ ಮುಂದಿನ ಶ್ಲೋಕ 536ನೇ ಶ್ಲೋಕ. ಏಷಃ ಸ್ವಯಂ ಜ್ಯೋತಿ, ಮತ್ತೆ ಅನಂತ ಶಕ್ತಿ, ಆತ್ಮ ಅಪ್ರಮೇಯ, ಸಕಲಾನುಭೂತಿ, ಯಮೇವ ವಿಜ್ಞಾಯ ವಿಮುಕ್ತ ಬಂಧ, ಜಯತ್ಯಯಂ ಬ್ರಹ್ಮವಿದುತ್ತಮೋತ್ತಮ. ಇನ್ನೊಂದು ಸಲ, ಏಷಃ ಸ್ವಯಂ ಜ್ಯೋತಿ, ಅನಂತ ಶಕ್ತಿ, ಆತ್ಮ ಅಪ್ರಮೇಯ, ಸಕಲಾನುಭೂತಿ, ಯಮೇವ ವಿಜ್ಞಾಯ ವಿಮುಕ್ತ ಬಂಧ, ಜಯತ್ಯಯಂ ಬ್ರಹ್ಮವಿದುತ್ತಮೋತ್ತಮ. 36ನೇ ಶ್ಲೋಕ. ಆತ್ಮನು ಸ್ವಯಂ ಪ್ರಕಾಶನು, ಮತ್ತೆ ಅನಂತ ಶಕ್ತಿ ಸಂಪನ್ನನು, ಅಪ್ರಮೇಯನು, ಸಕಲ ಅನುಭವ ಸ್ವರೂಪನೂ ಆಗಿದ್ದಾನೆ. ಅಂತಹ ಆತ್ಮನನ್ನು ತಿಳಿದುಕೊಂಡರೆ ಮಾತ್ರ ಈ ಜೀವನು ಬಂಧನದಿಂದ ಬಿಡುಗಡೆ ಹೊಂದಿ ಬ್ರಹ್ಮವಿದರಲ್ಲಿ ಉತ್ತಮೋತ್ತಮನಾಗಿ ಸರ್ವ ಉತ್ಕರ್ಷದಿಂದ ಬೆಳಗುತ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಸ್ವಲ್ಪ ನೋಡೋಣ, ಒಂದು 2 ಶಬ್ದ ಈಗಾಗಲೇ ಬಂದಿರೋ ಸಾಕಷ್ಟು. ಆತ್ಮ ಸ್ವಯಂ ಪ್ರಕಾಶ, ಸ್ವಯಂ ಜ್ಯೋತಿ ಅಂದರೆ ಸ್ವಯಂ ಪ್ರಕಾಶ. ನಾನು ಇದನ್ನು ಪ್ರಾಯಶಃ ಒಂದು 50-60 ಸಲ ಹೇಳಿಬಿಟ್ಟಿದ್ದೇನೆ ಹೀಗೆ ಅಂತ. ಹಾಗಾಗಿ ಮತ್ತೆ ಅದನ್ನು ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ. ಆತ್ಮನ ಇರುವಿಕೆ ಅವನ ಇರುವಿಕೆಯಿಂದಲೇ ಗೊತ್ತಾಗತ್ತೆ, ಇನ್ನೊಂದರ ಸಹಾಯ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಅನಂತ ಶಕ್ತಿ. ಅವನು ಅನಂತ ಶಕ್ತಿ. ಅನಂತ ಶಕ್ತಿ ಅಂದರೆ ನಮ್ಮಲ್ಲಿ ಹಾರ್ಸ್ ಪವರ್ ಅಂತೆಲ್ಲ ಹೇಳ್ತಾರಲ್ಲ, ಈ ಯಾವ ಹಾರ್ಸ್ ಪವರು ಇದ್ರ ಮುಂದೆ, ಆತ್ಮನ ಮುಂದೆ ಏನೂ ಇಲ್ಲವೇ ಇಲ್ಲ.
ಯಾಕೆ ಅಂದರೆ ನೋಡಿ, ಈ ಜಡವಾದ ದೇಹ ಅದು ಅಜಡವಾಗಿ ಅಂದರೆ ಚೇತನದಂತೆ ತೋರಬೇಕು ಅಂತ ಆದರೆ ಅದರ ಒಳಗಡೆಗೆ ಆತ್ಮವಸ್ತು ಶಕ್ತಿ ಸ್ವರೂಪನಾಗಿ ಇದ್ದರೆ ತಾನೇ ಕೆಲಸ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅನಂತ ಶಕ್ತಿ ಅಂತ ಯಾಕೆ ಹೇಳ್ತೇನೆ ಅಂದರೆ, ಅಷ್ಟು ನಾನು ಒತ್ತಿ ಯಾಕೆ ಹೇಳ್ತೇನೆ ಅಂದರೆ, ಇಲ್ಲಿ ಎಲ್ಲ ನಾವು ಕೂತಿದ್ದೇವೆ ಅಂದರೆ ನಾವು ಅನ್ನುವಂಥ ಶಬ್ದ ಹೇಳೋದು ಒಂದೇ ಚೈತನ್ಯ ವಸ್ತು. ಆದರೆ ಆ ನಾವು ಅನ್ನುವ ಶಬ್ದ ಇನ್ನೊಂದು ಗುರುತಿಸ್ತದೆ, ದೇಹ ಗುರುತಿಸ್ತಿಲ್ಲ. ಎಲ್ಲ ಬೇರೆ ಬೇರೆ ದೇಹ. ಈ ಎಲ್ಲ ದೇಹಗಳು ಜಡಗಳು. ಇಷ್ಟೊಂದು ಜಡ ದೇಹವನ್ನು ಪ್ರೇರಿಸುವ ಆ ಆತ್ಮ ಚೈತನ್ಯ ಅದು ಎಷ್ಟೊಂದು ಶಕ್ತಿ ಸಂಪನ್ನವಾಗಿರಬೇಕು ಅಲ್ವಾ? ಯಾಕೆ ನನ್ನ ದೇಹ ಬೇರೆ, ಈ ದೇಹ ಪ್ರೇರಿಸುತ್ತೆ. ನಿಮ್ಮ ದೇಹ ಬೇರೆ, ನಿಮ್ಮ ದೇಹನೂ ಪ್ರೇರಿಸುತ್ತೆ. ಯಾರಿಗೂ ಅದು ಅನ್ಯಾಯ ಮಾಡೋದಿಲ್ಲ. ಮತ್ತೆ ಇವನು ನೋಡೋಕೆ ಬೆಳಗಿದ್ದಾನ್ರಿ, ಜಾಸ್ತಿ ಪ್ರೇರಣೆ ಮಾಡೋಣ, ಇವನು ಕಪ್ಪಿದ್ದಾನ್ರಿ, ಸ್ವಲ್ಪ ಕಡಿಮೆ ಮಾಡೋಣ. ನೋ, ಅನಂತ ಶಕ್ತಿ. ಮನುಷ್ಯ ಮಾತ್ರರಿಗಷ್ಟೇ ಅಲ್ರಿ, ಪಶುಗಳಲ್ಲೂ ಸಹ ಅಲ್ವಾ? ಹಾಗಾಗಿ ಎಷ್ಟೆಷ್ಟು ಜಡವಾದ ದೇಹ ಉಂಟೋ ಆ ಎಲ್ಲ ಜಡವಾದ ದೇಹದಲ್ಲಿ ಚಲನೆ ಆಯಿತು ಅಂತಾದರೆ, ಆಗತ್ತೆ ಅಂತಾದರೆ, ಆ ಚಲನೆಯ ಹಿಂದೆ ಆ ಶಕ್ತಿ ಇರಲೇಬೇಕು. ಅದು ಅನಂತ ಶಕ್ತಿ ಅಂತ ನಾವು ಒಪ್ಪಿಕೊಳ್ಳಲೇಬೇಕು. ಅದು ಶಕ್ತಿ ಅಲ್ಲದೆ ಇದ್ದಿದ್ರೆ ಯಾವ ದೇಹವೂ ಸಹ ಮತ್ತೆ ಕ್ರಿಯಾಶೀಲವಾಗಿರ್ತಾ ಇಲ್ಲ, ಹೆಬ್ಬಾವಿನ ಥರ ಬಿದ್ದಿರ್ತಿದ್ವು. ಅಲ್ಲ, ಈಗಲೂ ಕೆಲವು ಜನ ಬಿದ್ದುಕೊಳ್ತಾರೆ, ಹಂಗೆ ಪ್ರಶ್ನೆ ಬೇರೆ. ಹಾಗಾಗಿ ಆತ್ಮವಸ್ತು ಅದು ಅನಂತ ಶಕ್ತಿಯಿಂದ ಕೂಡಿದ್ದು. ಅದಾದ ಮೇಲೆ ಮತ್ತು ಮುಂದಿನದು ಆತ್ಮ ಅಪ್ರಮೇಯ. ಮಾತುಂ ಯೋಗ್ಯಂ ಪ್ರಮೇಯಂ ಅಂತ. ಯಾವುದನ್ನು ಅಳೆಯೋದಕ್ಕಾಗತ್ತೋ ಅದು ಪ್ರಮೇಯ. ಅಪ್ರಮೇಯ ಅಂದರೆ ಅಳೆಯೋದಕ್ಕೆ ಆಗೋದಿಲ್ಲ ಅಂತ ಭಗವಂತನನ್ನು ಈ ಶಬ್ದದಿಂದಲೇ ಹೇಳ್ತಾರೆ. ಅಪ್ರಮೇಯ ಸ್ವಾಮಿ, ಇಲ್ಲಿ ಮಳೂರು ಅಪ್ರಮೇಯ ಸ್ವಾಮಿ, ಅಂಬೆಗಾಲು ಕೃಷ್ಣ ಅಪ್ರಮೇಯ ಅಂದರೆ ಅಳತೆಗೆ ಮೀರಿದನು. ಅಂದರೆ ಉಪನಿಷತ್ತು ತನ್ನ ಮಾತುಗಳು ಎನ್ನುವಂಥ ಅಳತೆಯಿಂದ ಅವನನ್ನು ಕಟ್ಟಿ ಹಾಕಲಾರದು. ಹಾಗೆ ಆತ್ಮನನ್ನು ನಾವು ಹೇಗೆ ಅಂತ ಅಳೆಯೋದು? ಏಕೆಂದರೆ ಅಳೆಯುವ ನಾನೇ ಆತ್ಮನಿಗಿಂತ ಬೇರೆ ಅಲ್ಲ ಅಂತ ಆದಮೇಲೆ ನಾನು ಹೇಗೆ ಅವನ್ನ ಮೆಜರ್ ಮಾಡೋದಕ್ಕಾಗುತ್ತೆ? ಹಾಗಾಗಿ ಆತ್ಮ ಇಷ್ಟಿದ್ದಾನೋ ಇಷ್ಟು, ಅಷ್ಟು. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ ಅವನ ಬಗ್ಗೆ. ಅವನನ್ನು ಅಳೆಯೋಕ್ಕಾಗಲ್ಲಪ್ಪ. ಹೇಗಿದ್ದಾರೆ ಅಂದರೆ ಅಣೋಹಣೀಯಾನ್ ಮಹತೋ ಮಹೀಯಾನ್ ಅಷ್ಟೇ. ಚಿಕ್ಕ ಉಪಾಧಿ ಆದರೆ ಚಿಕ್ಕದಾಗಿ ತೋರ್ತಾನೆ, ದೊಡ್ಡ ಉಪಾಧಿ ಆದರೆ ದೊಡ್ಡದಾಗಿ ತೋರ್ತಾನೆ. ಹಾಗ ಅವನು ದೊಡ್ಡವನೋ ಚಿಕ್ಕವನೋ ಅಂತ ಕೇಳಿದರೆ ನನ್ನ ಹತ್ರ ಹೇಳೋಕ್ಕಾಗಲ್ಲಪ್ಪ. ಅವನು ಹಿರಿಯವನೋ ಕಿರಿಯವನೋ ಎರಡೂ ಹೌದು. ನಿಜವಾಗಿ ಹೇಳು, ಯಾವುದೂ ಅಲ್ಲ. ಅವನು ಹಿರಿಯವನೋ ಕಿರಿಯವನೋ ಅಂತ ಕೇಳಿದರೆ ಎರಡೂ ಹೌದು. ಅಲ್ರಿ, ಒಂದೇ ಎರಡೂ ಆಗೋದು ಹೆಂಗೆ? ನಿಜ ಹೇಳು ಅಂತಂದರೆ ಎರಡೂ ಅಲ್ಲ. ಮತ್ತು ನಿಜ ಹೇಳು, ಎರಡೂ ಹೌದು. ಹೌದಾ ಅಲ್ವಾ? ನಿಜ ಹೌದಾ ಅಲ್ವಾ? ಯಾಕೆಂದರೆ ಯಾವುದು ಒಂದಿರುತ್ತೋ ಅದು ಎಲ್ಲದೂ ಆಗುತ್ತೆ. ಹಾಗಾಗಿ ಆತ್ಮ ಅಪ್ರಮೇಯ, ಸಕಲಾನುಭೂತಿ, ನಾನಿದ್ದೇನೆ ಅನ್ನುವಂಥ ಅನುಭವ ಎಲ್ಲರಿಗೂ ಉಂಟು. ಪ್ರಾಣಿಗಳಿಗೂ ಪಶುಗಳಿಗೂ ಉಂಟು. ಆದರೆ ಹೇಳಲಿಕ್ಕೆ ವಾಗೀಂದ್ರಿಯ ಇಲ್ಲ ಅಷ್ಟೇ. ಅಷ್ಟಾಗಿ ಯಮೇವ ವಿಜ್ಞಾಯ ವಿಮುಕ್ತ ಬಂಧ, ಅಂತಹ ಆತ್ಮವಸ್ತುವನ್ನು ತಿಳಿದುಕೊಂಡ್ರೆ ವಿಮುಕ್ತ ಬಂಧ, ಅವನ ಬಂಧನ ಎಲ್ಲ ಏನಾಗುತ್ತೆ? ಅದು ಸಡಿಲು ಹೋಗಿಬಿಡುತ್ತೆ, ಕಡಿದು ಹೋಗಿಬಿಡುತ್ತೆ. ಅಂಥವನು ಜಯತ್ಯಯಂ ಬ್ರಹ್ಮವಿದುತ್ತಮೋತ್ತಮ, ಅವನು ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮೋತ್ತಮನಾಗಿ ಸರ್ವೋತ್ಕರ್ಷದಿಂದ ಜಯಶಾಲಿಯಾಗ್ತಾನೆ ಎನ್ನುವುದು ಈ ಶ್ಲೋಕದ ಅರ್ಥ ಅಂತ ಅಂದ್ಕೊಂಡು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಪೂರ್ತಿ ಮುಗೀತು ಅಂತಲ್ಲ, ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ ಮುಗಿದಂತೆ. ನಾಳೆ 6:30 ಸೇರೋಣ. ಎಲ್ಲರಿಗೂ ನಮಸ್ಕಾರ.